ಲ್ಯಾಂಗ್ವೇಜ್ ಆಫ್ ಕೆಮಿಸ್ಟ್ರಿ. ಲ್ಯಾಂಗ್ವೇಜ್ ಅಂದ್ರೆ ಭಾಷೆ. ಸೊ ನಾವು ಕೆಮಿಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಯಾವ ಪದಗಳನ್ನು ಬಳಸ್ತೀವಿ, ಹೇಗೆ ಬಳಸ್ತೀವಿ, ಯಾಕೆ ಬಳಸ್ತೀವಿ ಅನ್ನೋ ಒಂದು ಪರಿಚಯ. ಒಂದು ನೆನ್ಪಿಟ್ಕೋಬೇಕಾಗಿದ್ದೇನಂದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಅದರದೇ ಅಂತ ಕೆಲವು ಟೆಕ್ನಿಕಲ್ ಟರ್ಮ್ಸ್ ಇದೆ. ಆ ಟೆಕ್ನಿಕಲ್ ಟರ್ಮ್ಸ್, ಫಾರ್ ಎಕ್ಸಾಂಪಲ್ ನೀವು ಕೆಮಿಸ್ಟ್ರಿಯಲ್ಲಿ ಈಕ್ವಿಲಿಬ್ರಿಯಂ ಅಂತ ನೀವು ಒಂದು ಪದ ಇದ್ರೆ, ಕೆಮಿಸ್ಟ್ರಿಯಲ್ಲಿ ಈಕ್ವಿಲಿಬ್ರಿಯಂ ಅನ್ನೋ ಪದದ ಅರ್ಥ ಬೇರೆ, ಫಿಸಿಕ್ಸ್ ಅಲ್ಲಿ ಈಕ್ವಿಲಿಬ್ರಿಯಂ ಅನ್ನೋದ ಪದದ ಅರ್ಥ ಬೇರೆ, ಇಂಗ್ಲಿಷ್ ಅಲ್ಲಿ ಈಕ್ವಿಲಿಬ್ರಿಯಂ ಅನ್ನೋ ಪದದ ಅರ್ಥ ಬೇರೆ. ಸೊ ಆ ತರ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಪದಗಳೇನಿದೆ, ಅದರ ಮೀನಿಂಗ್ ಏನಿದೆ ಅನ್ನೋದು ಇವತ್ತಿನ ಸೆಷನ್ ಅಲ್ಲಿ ಒಂದು 15 ಪದಗಳನ್ನು ಪರಿಚಯ ಮಾಡ್ತೀವಿ. ಮೊದಲನೇದು ಎಲಿಮೆಂಟ್ ಅಂತ. ಎಲಿಮೆಂಟ್ ಅಂದ್ರೆ ಧಾತು ಅಂತ ನೀವು ಕನ್ನಡದಲ್ಲಿ ಓದೋದಾದ್ರೆ ಧಾತುಗಳು ಓದಿರ್ತೀವಿ. ನಾವು ನಮ್ಮ ಸುತ್ತಮುತ್ತ ಯಾವುದೇ ವಸ್ತುವನ್ನು ತಗೊಂಡ್ರೆ ಆ ವಸ್ತುವು ಯಾವ ಮೆಟೀರಿಯಲ್ ಇಂದ ತಯಾರಪಟ್ಟಿದೆ ಅಂತ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಅದು ಯಾವಾಗಲೂ ಒಂದು ಎಲಿಮೆಂಟ್ ಇಂದ, ಅಂದ್ರೆ ಒಂದೇ ರೀತಿಯ ಕಣಗಳಿಂದ ಅಥವಾ ಹಲವು ರೀತಿಯ ಕಣಗಳ ಕಾಂಬಿನೇಷನ್ ಇಂದ ತಯಾರಿಕೆ ಆಗಿರುತ್ತೆ. ಸೊ ಈ ಒಂದೇ ರೀತಿಯ ಕಣಗಳಿಂದ ಅದು ತಯಾರಪಟ್ಟಿದ್ರೆ ಅದನ್ನ ನಾವು ಧಾತುವು ಅಥವಾ ಎಲಿಮೆಂಟ್ ಅಂತ ಕರಿತೀವಿ. ಈ ಎಲಿಮೆಂಟ್ ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾವು ಏನ್ ಹೇಳ್ತೀವಿ, ಕ್ಯಾನಾಟ್ ಬಿ ಬ್ರೋಕನ್. ಅದನ್ನ ಇನ್ನು ಫರ್ದರ್ ನೀವು ಮುರಿಯಕ್ಕಾಗಲ್ಲ. ಕ್ಯಾನಾಟ್ ಬಿ ಬ್ರೋಕನ್ ಇಂಟು ಸಿಂಪ್ಲರ್ ಮೆಟೀರಿಯಲ್ಸ್, ಇಂಟು ಸಿಂಪ್ಲರ್ ಪಾರ್ಟಿಕಲ್ಸ್ ಅಥವಾ ಸಿಂಪ್ಲರ್ ಮೆಟೀರಿಯಲ್ಸ್ ಯೂಸಿಂಗ್ ಕೆಮಿಕಲ್ ಮೆಥಡ್ಸ್ ಅಂತ ಅಂತೀವಿ. ಅಂದ್ರೆ ನಮಗೆ ರಸಾಯನಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಳುವಂತ ಮೆಥಡ್ಸ್ ಏನಿದೆಯೋ, ಕೆಮಿಕಲ್ಸ್ ಅನ್ನ ಬಳಸ್ಕೊಂಡು ಒಂದು ಧಾತುವನ್ನ ಅದನ್ನ ಇನ್ನೂ ಪೀಸ್ ತರ ಮುರಿಯಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಕೆಮಿಕಲ್ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಸುಮಾರು ಉದಾಹರಣೆಗಳು ನೀವು ನೋಡ್ಬೋದು. ಎಕ್ಸಾಂಪಲ್ ಅಂತ ನೀವು ನೋಡೋದಾದ್ರೆ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋದು ಆಕ್ಸಿಜನ್ ಆಮ್ಲಜನಕ, ನೆಕ್ಸ್ಟ್ ಹೈಡ್ರೋಜನ್ ಜಲಜನಕ. ಅದೇ ರೀತಿಯಲ್ಲಿ ಕೆಲವು ಐರನ್ಗೆ ಸಿಂಬಲ್ಲು Fe ಅಂತ ಇದೆ. ಅದು ಯಾಕೆ Fe ಇದೆ ಅಂತ ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ನೆಕ್ಸ್ಟ್ ಕಾಪರ್ ಸಹ, ಕಾಪರ್ಗೆ ಸಿಂಬಲ್ ನೋಡಿ Cu. ನೆಕ್ಸ್ಟ್ ಇದೆ ಸಿಲ್ವರ್ ಅಥವಾ ಗೋಲ್ಡ್. ಇವೆಲ್ಲನೂ ಎಲಿಮೆಂಟ್ಸ್ ಇವೆ. ಯಾವ ನಮ್ಮ ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ನಾವು ನೋಡೋಂಥ ವಸ್ತುಗಳು ಯಾವುದು ಫರ್ದರ್ ನಾವು ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ವೋ, ಪ್ರಪಂಚಾದ್ಯಂತ ಯಾವುದೇ ವಸ್ತುಗಳು ಈ ಎಲಿಮೆಂಟ್ ಇಂದಾನೆ ತಯಾರಿಕೆ ಆಗಿರುತ್ತೆ. ಆದ್ರೆ ಆ ಎಲಿಮೆಂಟ್ ಒಂದೇ ಇರುತ್ತೋ ಬೇರೆ ಬೇರೆ ಎಲಿಮೆಂಟ್ಗಳ ಜೊತೆ ಹೊಂದಿಕೊಂಡು ಈ ಮೆಟೀರಿಯಲ್ ತಯಾರಿಕೆ ಆಗಿರುತ್ತೋ ಅನ್ನೋದು ಮುಂದಕ್ಕೆ ನಾವು ನೋಡ್ತೀವಿ. ಸೊ ಈ ಎಲಿಮೆಂಟ್ಗಳು ಒಟ್ಟು ನೀವು ತಿಳ್ಕೊಬೇಕಾಗಿದ್ದೇನೆಂದ್ರೆ 118 ಎಲಿಮೆಂಟ್ಸ್ ಇದೆ. 118 ಎಲಿಮೆಂಟ್ಸ್ ನೇಚರ್ ಅಲ್ಲಿ ಇದೆ. ಓಕೆ, ಇದರಲ್ಲಿ ಅತಿ ಹೆಚ್ಚು ಮೋಸ್ಟ್ ಆಫ್ ದೆಮ್ ಆರ್ ಸಾಲಿಡ್ಸ್. ಘನ ರೂಪದಲ್ಲಿ ಅತಿ ಹೆಚ್ಚಿದೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರೀ 2 ಎಲಿಮೆಂಟ್ಸ್ ಇದೆ. ಒಂದು ಮೆರ್ಕ್ಯುರಿ ಅಂದ್ರೆ ಪಾದರಸ ಅಂತ ನೀವು ಥರ್ಮಾಮೀಟರ್ ಅಲ್ಲಿ ನೋಡಿರ್ತೀರ, ಅದೊಂದು. ಇನ್ನೊಂದು ಬ್ರೋಮಿನ್ ಅಂತ ಒಂದು ಎಲಿಮೆಂಟ್ ಇದೆ.
ಅನಿಲ ರೂಪದಲ್ಲಿ ಕಡಿಮೆ ಎಲಿಮೆಂಟ್ಸ್ ಇದೆ. ಅನಿಲ ರೂಪದಲ್ಲಿ ನಾನು ಈಗ ಆಕ್ಸಿಜನ್ ಹೇಳಿದೆ, ಹೈಡ್ರೋಜನ್ ಹೇಳಿದೆ, ನೈಟ್ರೋಜನ್ ಇದೆ, ಈ ಥರ ಒಂದಷ್ಟು ಧಾತುಗಳು ಗ್ಯಾಸ್ ಆಗೂ ಇರುತ್ತೆ, ಅನಿಲ ರೂಪದಲ್ಲೂ ಇರುತ್ತೆ, ಬಟ್ ಕಡಿಮೆ. ಲಿಕ್ವಿಡ್ ಆಗಿ ಬರೀ ಕೇವಲ 2 ಇರುತ್ತೆ, ಅತಿ ಹೆಚ್ಚು ಸಾಲಿಡ್ ಆಗಿ ಇರುತ್ತೆ. ಸೊ ನೀವು ವಿಶ್ವದಲ್ಲಿ ಎಲ್ಲಿಗೆ ಹೋದ್ರು, ಸೂರ್ಯಕ್ಕೆ ಹೋಗಿದ್ರು ಅಥವಾ ಅತಿ ದೂರದಲ್ಲಿರುವ ಯಾವುದೋ ಗ್ರಹಕ್ಕೆ ಹೋಗಿದ್ರು, ಈ 118 ಎಲಿಮೆಂಟ್ಸ್ ಇಂದಾನೆ ಎಲ್ಲ ವಸ್ತುಗಳು ತಯಾರ್ಪಟ್ಟಿರ್ತವೆ. ಈ 118 ಎಲಿಮೆಂಟ್ಸು ಒಂದಕ್ಕೊಂದು ಜೋಡಣೆಯನ್ನು ಆಗಿರ್ಬೋದು. ಸೊ ಅದನ್ನ ನಾವು 2 ಥರ, ಒಂದು 118 ಎಲಿಮೆಂಟ್ಸು ಕಾಂಪೌಂಡ್ ಆಗಿ ಜೋಡಣೆ ಆಗಿರ್ಬೋದು ಅಥವಾ ಮಿಕ್ಸರ್ ಆಗೋ ಜೋಡಣೆ ಆಗಿರ್ಬೋದು. ಮಿಕ್ಸರ್ ಅಂದ್ರೆ ಮಿಶ್ರಣ ಅಂತ ಕರಿತೀವಿ ಕನ್ನಡದಲ್ಲಿ. ಕಾಂಪೌಂಡ್ ಅಂದ್ರೆ ಏನು? ಯಾವುದಾದ್ರೂ ಈಗ ನೀರು, ಹೈಡ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, H2O ಅಂದ್ರೆ 2 ಹೈಡ್ರೋಜನ್ ಇದೆ, ಒಂದು ಆಕ್ಸಿಜನ್ ಇದೆ. H2O ಅಂದ್ರೆ ಈ ತರ ಆಕ್ಸಿಜನ್ ಮಧ್ಯದಲ್ಲಿದ್ದು ಅದಕ್ಕೆ 2 ಕಡೆ ಒಂದೊಂದು ಹೈಡ್ರೋಜನ್ ಕೆಮಿಕಲಿ ಬಾಂಡ್ ಆಗಿದ್ರೆ, ಈ ತರ ಒಂದು ಕೆಮಿಕಲ್ ಬಾಂಡ್ ಇದ್ದರೆ, ಕೆಮಿಕಲ್ ಬಾಂಡ್ ಅಂದ್ರೆ ಏನಂದ್ರೆ ಅಲ್ಲಿ ಹೊರಗೆ ಇರುವಂತ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಳ್ಳೋದು ಅಥವಾ ಒಂದರಿಂದ ಇನ್ನೊಂದು ಎಲೆಕ್ಟ್ರಾನ್, ಒಂದು ಆಟಮ್ ಇಂದ ಇನ್ನೊಂದು ಆಟಮ್ಗೆ ಒಂದು ಎಲೆಕ್ಟ್ರಾನ್ ಹೋಗಿರೋಂಥದ್ದು ಯಾವುದಾದ್ರೂ ಇರ್ಬೋದು. ಆದ್ರೆ ಆಕ್ಸಿಜನ್ನು ಹೈಡ್ರೋಜನ್ಗೆ ಜೋಡಣೆ ಆಗಿದ್ರೆ ಇಂಥ ಪದಾರ್ಥಗಳನ್ನು ನಾವು ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ತರ ಏನು ಇಲ್ಲ ಅನ್ಕೊಳ್ಳಿ. ಈಗ ನೀವು ಐರನ್, ಒಂದು ಕಬ್ಬಿಣದ್ದು ಪೌಡರ್ ಕಪ್ಪಗೆ ಇರುತ್ತೆ, ಅದನ್ನು ಮತ್ತೆ ಮರಳು 2 ತಗೊಂಡು ಮಿಕ್ಸ್ ಮಾಡಿದ್ರಿ ಅನ್ಕೊಳ್ಳಿ, ರಾಸಾಯನಿಕವಾಗಿ ಏನೂ ಸಹ ಅದರಲ್ಲಿ ಬದಲಾವಣೆ ಇರಲ್ಲ, ನೋ ಕೆಮಿಕಲ್ ಬಾಂಡ್. ಓಕೆ, ಇಲ್ಲಿ ಒಂದು ನೋಡಿ, ಕಾಂಪೌಂಡ್ ಅಂತ ಬಂದಾಗ ಅಲ್ಲಿ 2 ಅಥವಾ ಹೆಚ್ಚು ಧಾತುಗಳಿರುತ್ತೆ. ಮಿಕ್ಸರ್ ಅಂತ ಬಂದಾಗ್ಲೂ 2 ಅಥವಾ ಅದಕ್ಕಿಂತ ಹೆಚ್ಚು ಧಾತುಗಳಿರುತ್ತೆ. ಆದರೆ ಕಾಂಪೌಂಡ್ ಅಲ್ಲಿ ಕೆಮಿಕಲ್ ಬಾಂಡ್ ಅನ್ನೋದು ಇರುತ್ತೆ, ಮಿಕ್ಸರ್ ಅಲ್ಲಿ ಕೆಮಿಕಲ್ ಬಾಂಡ್ ಅನ್ನೋದು ಇರಲ್ಲ. ಇದರ ಎಫೆಕ್ಟ್ ಏನು? ಇದನ್ನ ನೀವು ಸೆಪರೇಟ್ ಮಾಡಬೇಕಾದ್ರೆ ಎಲಿಮೆಂಟ್ಸ್ ಆಗಿ ಕೆಮಿಕಲ್ ಪ್ರಾಸೆಸಸ್ನ ಮಾತ್ರ, ಕೆಮಿಕಲ್ ರಿಯಾಕ್ಷನ್ಗಳನ್ನ ಮಾಡಿ ಮಾತ್ರ ಸೆಪರೇಟ್ ಮಾಡೋಕ್ಕೆ ಆಗತ್ತೆ. ಸೆಪರೇಟ್ ಓನ್ಲಿ ಯೂಸಿಂಗ್ ಕೆಮಿಕಲ್ ಪ್ರಾಸೆಸಸ್. ಇಲ್ಲಿ ಆ ಥರ ಅಲ್ಲ, ಸೆಪರೇಟ್ ಯೂಸಿಂಗ್ ಫಿಸಿಕಲ್ ಪ್ರಾಸೆಸಸ್. ಇನ್ನೊಂದು ಉದಾಹರಣೆ ನಾನು ಕೊಡ್ಬೇಕಂದ್ರೆ, ನೀವು ಯಾವುದಾದ್ರೂ 2 ರೀತಿಯ ಕಾಳುಗಳನ್ನು ತಗೊಂಡು ಅದನ್ನ ಮಿಕ್ಸ್ ಮಾಡಿದಿರಿ ಅನ್ಕೊಳ್ಳಿ. ಮಿಕ್ಸ್ ಮಾಡಿದಾಗ ಸೆಪರೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು? ನೋಡಿ, ಒಂದೊಂದು ಕಾಳನ್ನು ಎತ್ತಿ ಇಡ್ಬೋದು ಅಲ್ವಾ? ಸೊ ಫಿಸಿಕಲ್ ಪ್ರಾಸೆಸಸ್ನ, ನಮ್ಮ ದೇಹದ ಶಕ್ತಿಯನ್ನು ಬಳಸ್ಕೊಂಡು ಸೆಪರೇಟ್ ಮಾಡ್ಬಿಡ್ಬೋದು. ರಾಸಾಯನಿಕವಾಗಿ ನೀವೇನೂ ಸಹ ಬದಲಾವಣೆ ಮಾಡೋ ಅಗತ್ಯನೇ ಇಲ್ಲ. ಅದೇ ಒಂದು ಕಾಂಪೌಂಡ್ ಒಳಗಡೆ, ನೀರೊಳಗೆ ಆಮ್ಲಜನಕ ಮತ್ತು ಜಲಜನಕ ಅಂದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ನ ಸೆಪರೇಟ್ ಮಾಡಬೇಕಾದ್ರೆ ನಾನು ಏನಾದರೂ ಒಂದು ಕೆಮಿಕಲ್ ಪ್ರಾಸೆಸ್ನ ಬಳಸಲೇಬೇಕಾಗಿ ಬರುತ್ತೆ. ಈ ಕೇಸಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ನ ನಾನು ಸೆಪರೇಟ್ ಮಾಡಬೇಕಾದ್ರೆ ನಾನು ಈ ಕರೆಂಟ್ನ ಯೂಸ್ ಮಾಡ್ತೀನಿ, ಯೂಸಿಂಗ್ ಎಲೆಕ್ಟ್ರಿಸಿಟಿ. ಕರೆಂಟನ್ನು ಪಾಸ್ ಮಾಡಿದರೆ, ನೀರಿಂದ ಕರೆಂಟನ್ನು ಪಾಸ್ ಮಾಡಿದರೆ ಅದನ್ನ ನಾವು ಎಲೆಕ್ಟ್ರಾಲಿಸಿಸ್ ಅಂತಾನು ಕರಿತೀವಿ. ಎಲೆಕ್ಟ್ರಾಲಿಸಿಸ್ನ ಬಳಸ್ಕೊಂಡು ನೀರನ್ನು ನಾವು
ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ವಿಭಜನೆಯನ್ನು ಮಾಡ್ತೀವಿ. ಈ ಹೆಸರಲ್ಲೇ ಆ ಪದ ಇದೆ ನೋಡಿ. ಎಲೆಕ್ಟ್ರೋ ಅಂದ್ರೆ ಕರೆಂಟ್, ಲೈಸಿಸ್ ಅಂದ್ರೆ ಮುರಿಯುವಂಥದ್ದು. ಸೊ ಕರೆಂಟ್ ಅನ್ನು ಬಳಕೆ ಮಾಡಿ ನಾವು ನೀರನ್ನು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ವಿಭಜನೆ ಮಾಡ್ತೀವಿ. ಸೊ ಯಾವುದೇ ಕಾಂಪೌಂಡ್ ಇಂದ ಧಾತುಗಳನ್ನು ನಾನು ವಿಶೇಷವಾಗಿ ಸೆಪರೇಟ್ ಆಗಿ ಪಡೆಯಬೇಕಾಗಿ ಬಂದ್ರೆ ನಾನು ಕೆಮಿಕಲ್ ಪ್ರಾಸೆಸಸ್ನ ಬಳಸದೆ ಸೆಪರೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ನಾನು ಇಲ್ಲಿ ಸೆಪರೇಟ್, ಈಗ ಕಬ್ಬಿಣ ಮತ್ತು ಸ್ಯಾಂಡ್ ಮರಳು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಕಬ್ಬಿಣ ಸೆಪರೇಟ್ ಮಾಡಬೇಕು ಅಂದ್ರೆ ನಾನೇನು ಮಾಡ್ತೀನಿ, ಸುಮ್ಮನೆ ಒಂದು ಮ್ಯಾಗ್ನೆಟ್ ತಗೊಂಡು ಹೋಗಿದ್ರು ನನಗೆ ಎಲ್ಲ ಕಬ್ಬಿಣನು ಸೆಪರೇಟ್ ಆಗಿ ಸಿಕ್ಬಿಡುತ್ತೆ. ಯಾವುದೇ ರೀತಿಯ ರಾಸಾಯನಿಕ ಪದ್ಧತಿಯನ್ನು ನಾನು ಬಳಸುವಂತ ಅಥವಾ ರಾಸಾಯನಿಕ ಮೆಥಡ್ ಅನ್ನು ನಾನು ಬಳಸುವ ಅಗತ್ಯ ಇರಲ್ಲ. ಸೊ ಈ ಕಾಂಪೌಂಡ್ಸ್ ಅಲ್ಲಿ ಹಲವು ರೀತಿಯ ಕಾಂಪೌಂಡ್ಸ್ ಇದೆ. ಮಿಕ್ಸರ್ಸ್ ಅಲ್ಲಿ ಹಲವು ರೀತಿಯ ಮಿಕ್ಸರ್ಸ್ ಇದೆ. ಅದರ ಬಗ್ಗೆ ಸ್ವಲ್ಪ ಮುಂದಕ್ಕೆ ಚರ್ಚೆ ಮಾಡೋಣ. ಕಾಂಪೌಂಡ್ಸ್ ಅಲ್ಲಿ ಈಗ ಕಾಂಪೌಂಡ್ ಅಂದ್ರೆ ಏನು ಅಂತ ನಿಮಗೆ ಪರಿಚಯ ಆಗಿದೆ, ರೈಟ್? ಕಾಂಪೌಂಡ್ಸ್ ಅಲ್ಲಿ ನಾವು ಒಂದು ರೀತಿಯಲ್ಲಿ ಕ್ಲಾಸಿಫೈ ಮಾಡಬೇಕಾದ್ರೆ ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಸೆಪರೇಟ್ ಮಾಡಬೇಕು. ಇದರ ಪರಿಚಯ ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಜೀವಕ್ಕೆ ಸಂಬಂಧಪಟ್ಟಿರುವಂತ ರಾಸಾಯನಿಕ ಶಾಸ್ತ್ರವನ್ನು ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೀವಿ. ಜೀವಕ್ಕೆ ಸಂಬಂಧಪಟ್ಟಿರುವಂತ ಕೆಮಿಕಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತೀವಿ. ಜೀವಕ್ಕೆ ಸಂಬಂಧಪಟ್ಟಿರುವಂತ ಕೆಮಿಕಲ್ಸ್ ಏನಿದೆಯೋ ಅವನ್ನೆಲ್ಲಾನು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತೀವಿ. ಇನ್ಆರ್ಗ್ಯಾನಿಕ್ ಇನ್ ಅಂತ ಬಂದಿದೆ ಅಂದ್ರೆ ಒಂಥರ ಆಪೋಸಿಟ್, ಆಂಟನಿಮ್ ಅಂತ. ಯಾವುದು ಆರ್ಗ್ಯಾನಿಕ್ ಅಲ್ಲವೋ ಅಂತದೆಲ್ಲ ನಾವು ಇನ್ಆರ್ಗ್ಯಾನಿಕ್ ಅಂತ ಬರೀತೀವಿ. ನಿಮಗೆ ಆರ್ಗ್ಯಾನಿಕ್ ಅಂತ ಕಂಡುಹಿಡಿಬೇಕಾದ್ರೆ ಜನರಲಿ ಕಾರ್ಬನ್ ಇರುತ್ತೆ. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಕಾರ್ಬನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಇರುತ್ತೆ. ಕೆಲವು ಕಾಂಪೌಂಡ್ಸ್ ಅಲ್ಲಿ ಆಕ್ಸಿಜನ್ನು, ನೈಟ್ರೋಜನ್ನು, ಸಲ್ಫರು, ಈ ತರ ಕೆಮಿಕಲ್ಸ್ ಅಂದ್ರೆ ಎಲಿಮೆಂಟ್ಸ್ ಇದ್ರೆ ಅಂಥದ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಇರುವ ಸಾಧ್ಯತೆ ಇದೆ. ಆದರೆ ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಬಂದ್ರೆ ಕಾರ್ಬನ್ ಅನ್ನೋದು ಮ್ಯಾಂಡೇಟರಿ ಅಂದ್ರೆ ಕಡ್ಡಾಯವಾಗ್ಲೂ ಇದ್ದೇ ಇರುತ್ತೆ ಅಂತ. ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ನೀವು ಯಾವುದೇನು ನೋಡ್ಬೇಕಾದ್ರೆ ಕಾರ್ಬನ್ ಅನ್ನೋದು ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಯಾವುದೇ ಆರ್ಗ್ಯಾನಿಕ್ ಅಂತ ಬರಲ್ವೋ ಅದೆಲ್ಲಾನು ಇನ್ಆರ್ಗ್ಯಾನಿಕ್. ಈಗ ನೀವು ತಿನ್ನೋ ಉಪ್ಪು NaCl ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ನಾವು ಚಾಕ್ ಪೀಸ್ ಬಳಸ್ತೀವಿ CaCO3 ಅಂತ ಬರಿತೀವಿ, ಅದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಈ ತರ ನೂರಾರು ಉದಾಹರಣೆಗಳು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಕೊಡ್ಬೋದು. ಇನ್ನೊಂದು ತರ ಕ್ಲಾಸಿಫೈ ಮಾಡೋದಾದ್ರೆ ಯಾವುದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡೋದಾದ್ರೆ, ಒಂದು ಕಡೆ ನಾವು ಕಾಂಪೌಂಡ್ಸ್ಗೆ ಅಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ, ಅಥವಾ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕರಿತೀವಿ, ಅಥವಾ ಇನ್ನೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ಅಥವಾ ಈ ಕಾಂಪ್ಲೆಕ್ಸ್ಗೆನೆ ಇನ್ನೊಂದು ಹೆಸರು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಏನಿದ್ರ ಅರ್ಥ? ಅಯಾನಿಕ್ ಕಾಂಪೌಂಡ್ ಅಂದ್ರೆ ಎಲ್ಲಾದ್ರೂ ಒಂದು ಲೋಹ, ಒಂದು ಅಲೋಹ, ಒಂದು ಮೆಟಲ್ ಮತ್ತೆ ಇನ್ನೊಂದು ನಾನ್ ಮೆಟಲ್. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸೋಡಿಯಂ ಕ್ಲೋರೈಡ್, ನಾವು ತಿನ್ನುವಂತ ಉಪ್ಪು. ಇಲ್ಲಿ ಏನಾಗಿರುತ್ತೆ, ಸೋಡಿಯಂ ಒಂದು ಎಲೆಕ್ಟ್ರಾನ್ ಈ ಕ್ಲೋರಿನ್ಗೆ ಕೊಟ್ಟಿರುತ್ತೆ. ಸೊ ಇದನ್ನ ನೀವು ಹತ್ತಿರದಿಂದ ನೋಡಿದ್ರೆ ಸೋಡಿಯಂಗೆ ಒಂದು ಎಲೆಕ್ಟ್ರಾನ್ ಕಮ್ಮಿ ಇದೆಯೇನೋ, ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇದೆಯೇನೋ ಅಂತ ಅನ್ಸುತ್ತೆ ನಿಮಗೆ. ಅದೇ ಈ ಕೋವಲೆಂಟ್ ಕಾಂಪೌಂಡ್ ಅಂತ ಬಂದಿದ್ರೆ ಎಲೆಕ್ಟ್ರಾನ್ ಒಂದರಿಂದ ಇನ್ನೊಂದಕ್ಕೆ ಹೋಗಿರಲ್ಲ, ಅವು ಎರಡೂ ಹಂಚ್ಕೊಂಡಿರ್ತವೆ. ಅಂದ್ರೆ ಸಿಂಪಲ್, ಈಗ
ನೀರು H2O ಅಂತ ನಾ ಹೇಳಿದೆ. ಸೊ ಇಲ್ಲಿ ಹೈಡ್ರೋಜನ್ ಇಂದ ಆಕ್ಸಿಜನ್ಗೋ ಅಥವಾ ಆಕ್ಸಿಜನ್ ಇಂದ ಹೈಡ್ರೋಜನ್ಗೋ ಯಾವ ಎಲೆಕ್ಟ್ರಾನ್ ಹೋಗಿರಲ್ಲ, ಅಲ್ಲಿ ಬರೀ ಜಸ್ಟ್ ಶೇರಿಂಗ್ ಆಗಿರುತ್ತೆ. ಇದೇ ತರ ಅಮೋನಿಯಾ NH3 ಅದು ಕೋಲೆಂಟ್ ಕಾಂಪೌಂಡ್. ಇಲ್ಲಿ ನೀವು ಅಯಾನಿಕ್ ಕಾಂಪೌಂಡ್ ಯಾವುದು ಉಪ್ಪು ಸಾಲ್ಟ್ಸ್ ಅಂತ ನಾವು ಕರಿತೀವೋ ಜನರಲಿ ಅವೆಲ್ಲಾನು ಅಯಾನಿಕ್ ಕಾಂಪೌಂಡ್ ಆಗುವಂತ ಸಾಧ್ಯತೆಗಳಿದೆ. Na2CO3 ವಾಷಿಂಗ್ ಸೋಡಾ ಅಂತ ನೀವು ಕರಿತೀರಿ, ಇದು ಸಹ ಅಯಾನಿಕ್ ಕಾಂಪೌಂಡ್. ಸೊ ಇದು ಸಹ ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾ, ಇದು ಸಹ ಅಯಾನಿಕ್ ಕಾಂಪೌಂಡ್ ಜೊತೆಗೆ ಸಾಲ್ಟ್ಸ್ ಜನರಲಿ ಅಯಾನಿಕ್ ಕಾಂಪೌಂಡ್ ಆಗಕ್ಕೆ ಸಾಧ್ಯ. ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಬಂದಿದ್ರೆ ಹೆಸರಲ್ಲೇ ಇದೆ ನೋಡಿ, ಕಾಂಪ್ಲೆಕ್ಸ್ ಕಾಂಪೌಂಡ್. ಸ್ವಲ್ಪ ಟ್ರಿಕ್ಕಿ, ತುಂಬಾ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಈ ತರದ್ದು ನಿಮಗೆ ಫಾರ್ಮುಲಾ ಅಲ್ಲೇನೆ ಇದು ಒಂದು ಉದಾಹರಣೆ ನಾನು ಬರಿತಾ ಇದ್ದೀನಿ. ಇದನ್ನ ಇಲ್ಲಿ ಪೊಟ್ಯಾಷಿಯಂ ಫೆರ್ರೋಸಯನೈಡ್ ಅಂತ ಕರೀತಾರೆ. ಆದ್ರೆ ಈ ಕಾಂಪ್ಲೆಕ್ಸ್ ಕಾಂಪೌಂಡ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ ಅಂತ ನಾನು ಇಲ್ಲಿ ಚರ್ಚೆ ಮಾಡಲ್ಲ. ಬಟ್ ಯಾವುದೇ ಒಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಇದೆ ಅಂದ್ರೆ ನೀವು ಗುರ್ತಿಡಿಬೇಕು ಅಂದ್ರೆ ಈ ತರ ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿರ್ತಾರೆ. ಅದೇನೋ ಮ್ಯಾಥ್ಸ್ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಹಾಕ್ದಂಗೆ ಮಧ್ಯದಲ್ಲಿ ಒಂದು ಭಾಗ ಬೇರೆ, ಈ ಆಚೆ ಇರೋದು ಒಂದು ಬೇರೆ ಅನ್ನಂಗೆ ಅವರು ತೋರಿಸ್ತಾರೆ. ಅದನ್ನ ನಾವು ಸುಲಭವಾಗಿ ಈ ಸ್ಕ್ವೇರ್ ಬ್ರಾಕೆಟ್ಸ್ ಇದ್ದಿದ್ದ ಕಡೆ ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ನಾವು ಗುರ್ತಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನೆಕ್ಸ್ಟ್ ಮಿಕ್ಸರ್ಸ್ ಬರೋಣ. ಇದೇ ತರ ಮಿಶ್ರಣಗಳು, ಮಿಕ್ಸರ್ಸ್ ಅನ್ನು ಹಲವು ರೀತಿಯಲ್ಲಿ ಇದೆ. ನಾವು ಬರೀ 2 ಉದಾಹರಣೆಗಳು ಕೊಡ್ತೀವಿ. ನಾವು ಮೊದಲನೆಯದು ಹೋಮೋಜೆನಸ್ ಮಿಕ್ಸರ್ಸ್ ಅಂತ ಕರಿತೀವಿ. ಹೋಮೋಜೆನಸ್ ಮಿಕ್ಸರ್ಸ್ ಅಂದ್ರೆ ಎಲ್ಲಿ ಎಲ್ಲಾ ಕಡೆನೂ ಯೂನಿಫಾರ್ಮ್ ಆಗಿ ಮಿಕ್ಸಿಂಗ್ ಆಗಿದೆಯೋ, ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿದ್ರೆ ಅಂದ್ರೆ ಈಗ ಒಂದು ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡು ನೀರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿದ್ರಿ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಲೋಟದಲ್ಲಿ ಈಗ ಇರೋ ನೀರಲ್ಲಿ ನೀವು ಮೇಲ್ಗಡೆ ಟೆಸ್ಟ್ ಮಾಡಿ ಅಥವಾ ಕೆಳಗಡೆ ಟೆಸ್ಟ್ ಮಾಡಿ ಒಂದೇ ಪ್ರಮಾಣದಲ್ಲಿ ಸಿಹಿ ಇರುತ್ತೆ ಅಥವಾ ಸಕ್ಕರೆ ಇರುತ್ತೆ. ಅಂಥವನ್ನ ನಾವು ಹೋಮೋಜೆನಸ್ ಮಿಕ್ಸರ್ಸ್ ಅಂದ್ರೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಥವಾ ಯೂನಿಫಾರ್ಮ್ ಆಗಿ ಮಿಕ್ಸಿಂಗ್ ಆಗಿದೆ ಅಂಥದನ್ನ ನಾವು ಹೋಮೋಜೆನಸ್ ಮಿಕ್ಸರ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಈಗ ನಾನು ಹೇಳಿದೆ, ಶುಗರ್ ಸೊಲ್ಯೂಷನ್ ಅಂತ ಯಾಕೆ ಕರಿತೀವಿ? ಯಾವುದೇ ಒಂದು ನೀರಲ್ಲೋ ಇನ್ನೊಂದು ಈ ತರದ್ದು ಒಂದು ಸೊಲ್ಯೂಟನ್ನ ಮಿಕ್ಸ್ ಮಾಡಿದ್ರೆ ಅದನ್ನು ಸೊಲ್ಯೂಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನೀವು ಒಂದು ಉಪ್ಪನ್ನ ಇಟ್ಕೊಂಡು ಪ್ರಯೋಗ ಮಾಡಿದ್ರು ಸಾಲ್ಟ್ ಸೊಲ್ಯೂಷನ್, ಇದನ್ನು ಸಹ ಹೋಮೋಜೆನಸ್ ಆಗೇ ಇರುತ್ತೆ. ವಿಶೇಷವಾಗಿ ಒಂದು ಉದಾಹರಣೆ ಇರೋದು ಅಲಾಯ್ಸ್. ಈ ಅಲಾಯ್ಸ್ ಅಂದ್ರೆ ಏನು? ಮೆಟಲ್ಲು ಅಂದ್ರೆ ಲೋಹಗಳು ಪ್ಲಸ್ ಮೆಟಲ್ ಆರ್ ನಾನ್ ಮೆಟಲ್, ಅಂದ್ರೆ ಯಾವುದೇ ಒಂದು ಲೋಹವನ್ನು ಇನ್ನೊಂದು ಅಥವಾ ಒಂದಕ್ಕಿಂತ ಹೆಚ್ಚು ಲೋಹಗಳ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ಅವನ್ನ ಕರಗಿಸಿ ಮಿಕ್ಸ್ ಮಾಡಿದ್ದಾಗ ನಿಮಗೆ ಸಿಗುವಂಥದ್ದು ಏನು ಮೆಟೀರಿಯಲ್ ಇದೆಯೋ ಅದನ್ನ ಅಲಾಯ್ ಅಂತ ಕರಿತೀವಿ. ಇದಕ್ಕೆ ಒಂದು ಉದಾಹರಣೆ ಸ್ಟೀಲ್. ಇನ್ನೊಂದು ಉದಾಹರಣೆ, ಸ್ಟೀಲ್ ಅಂದ್ರೆ ಏನಂತ ಎಲ್ಲರಿಗೂ ಗೊತ್ತಾಗಿದೆ. ಸ್ಟೀಲ್ ಅಲ್ಲೇನೆ ಇನ್ನೊಂದು ವೆರೈಟಿ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಅಂತ. ಅದೇ ರೀತಿಯಲ್ಲಿ ಬ್ರಾನ್ಸ್ ಅನ್ನೋದೊಂದು ಅಲಾಯ್ ಇದೆ, ಬ್ರಾಸ್ ಅಂತ ಅಲಾಯ್ ಇದೆ. ಈ ತರ ನಮ್ಮ ದಿನನಿತ್ಯ ಜೀವನದಲ್ಲಿ ನೂರಾರು ರೀತಿಯ ಅಲಾಯ್ಸ್ ಅನ್ನು ನಾವು ಬಳಸ್ತೀವಿ. ನೀವು ಒಂದು ಉದಾಹರಣೆ, ಈಗ ನಾನು ಒಂದು 2-3 ಉದಾಹರಣೆಗಳು ಇಲ್ಲಿ ಏನ್ ಕೊಟ್ಟಿದ್ದೀನೋ ಈ ರೀತಿಯಲ್ಲಿ ನೀವು ಒಂದು ಎಕ್ಸ್ಪ್ಲೋರೇಷನ್ ಮಾಡಿ ನಿಮ್ಮ ಲೈಬ್ರರಿಯಲ್ಲೋ ಎಲ್ಲ ನೀವು ವಿಜ್ಞಾನದ ಟೆಕ್ಸ್ಟ್ ಬುಕ್ ಅಲ್ಲೋ
ಈ ರೀತಿಯಲ್ಲಿ ಬೇರೆ ಬೇರೆ ಅಲಾಯ್ಸ್ ಇದೆಯಾ, ಅಲಾಯ್ ಇದ್ರೆ ಅದರಲ್ಲಿ ಯಾವ ಯಾವ ಲೋಹಗಳನ್ನು ಮಿಕ್ಸ್ ಮಾಡಿದಾಗ ಈ ಅಲಾಯ್ ಅನ್ನೋದು ಸಿಕ್ಕಿದೆ ಅಂತ ನೀವು ಲಿಸ್ಟ್ ಮಾಡಿಬಿಡಿ. ನಾವು ಒಂದು ಲಿಸ್ಟನ್ನು ನಿಮಗೆ ಎಲ್ಲರಿಗೂ ಶೇರ್ ಮಾಡ್ತೀವಿ. ಆ ಲಿಸ್ಟ್ ಜೊತೆಗೆ ನೀವು ಬರ್ಕೊಂಡಿರೋದು ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಬೋದು. ಒಂದು ನೆನ್ಪಿಟ್ಕೊಳ್ಳಿ, ಅಲಾಯ್ ಅನ್ನೋದು ಹೋಮೋಜೆನಸ್ ಮಿಕ್ಸ್ಚರಲ್ಲಿ ಒಂದು ವೆರೈಟಿ. ಅಂದರೆ ಈಗ ನೀವು ಯಾವುದಾದ್ರೂ ಸ್ಟೀಲ್ದು ಒಂದು ಟೇಬಲ್ ಅಂತ ತಗೊಂಡಿದ್ರೆ, ಆ ಟೇಬಲ್ ಆ ಸ್ಟೀಲ್ದು ಯಾವ ಭಾಗದಲ್ಲಿ ನೀವು ಚೆಕ್ ಮಾಡಿದ್ರೂ ಸಹ ಒಂದೇ ಥರ ಅದರ ಮೆಟೀರಿಯಲ್ ಇರುತ್ತೆ, ಬೇರೆ ಬೇರೆ ಬದಲಾವಣೆ ಆಗುತ್ತೆ. ಬೇರೆ ಬೇರೆ ಥರದ ಸ್ಟೀಲನ್ನು ಒಂದೊಂದು ಪೀಸ್ಗೆ, ಈಗ ನಟ್ಟು ಬೇರೆ ಇರುತ್ತೆ ಅಥವಾ ಟೇಬಲ್ ಮೇಲ್ಗಡೆ ಟಾಪ್ ಬೇರೆ ಇದ್ದರೆ ಅದು ಬೇರೆ. ಆದರೆ ಒಂದೇ ವಸ್ತು ಒಂದೇ ಮೆಟೀರಿಯಲಿಂದ ಮಾಡಿದರೆ ಅದರಲ್ಲಿ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದೆಲ್ಲ ಅಲಾಯ್ಸ್ ಅಂತ ಬರುತ್ತೆ. ಇನ್ನೊಂದು ಹೋಮೋಜೆನಸ್ ಅನ್ನೋದು ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿದ್ರೆ. ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಅಂಥದನ್ನ ನಾವು ಹೆಟರೋಜಿನಸ್ ಮಿಕ್ಸ್ಚರ್ಸ್ ಅಂತ ಕರೀತೀವಿ. ಹೆಟ್ರೋಜೆನಸ್. ಈ ಹೆಟ್ರೋಜೆನಸ್ ಮಿಕ್ಸ್ಚರ್ ಅನ್ನೋದು ನಾನ್ ಯೂನಿಫಾರ್ಮ್ ಅಂತ ನಾನು ಹೇಳಿದೆ. ಅಂದರೆ ನಾವು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇಲ್ಲ. ಈ ಮಿಕ್ಸ್ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಒಂದು ಉದಾಹರಣೆ ನೀವು ಗಾಳಿಯನ್ನು ಕೊಡ್ಬೋದು. ಯಾಕಂದರೆ ಕೆಲವು ಕಡೆ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಕೆಲವು ಕಡೆ ಜಾಸ್ತಿ ಇರ್ಬೋದು, ಕೆಲವು ಕಡೆ ಕಡಿಮೆ ಇರ್ಬೋದು, ಕೆಲವು ಕಡೆ ವಾಟರ್ ವೇಪರ್ ಅನ್ನೋದು ಜಾಸ್ತಿ ಇರ್ಬೋದು, ಕೆಲವು ಕಡೆ ಕಮ್ಮಿ ಇರ್ಬೋದು. ಬಟ್ ಯೂನಿಫಾರ್ಮ್ ಆಗಿ ಇಡೀ ಭೂಮಿಯಲ್ಲಿ ಎಲ್ಲ ಕಡೆನೂ ಒಂದೇ ಥರ ಇರಲ್ಲ. ಇನ್ನೊಂದು, ಈ ರಿವರ್ ವಾಟರ್ ಅಂತ ಅನ್ಕೊಳ್ಳಿ. ಒಂದು ನದಿಯಲ್ಲಿ ನೀರು ಹರಿತಾ ಇದ್ರೆ ಎಲ್ಲ ಕಡೆನೂ ಒಂದೇ ಥರ ಇರುತ್ತಾ? ಅದು ಒಂದು ಕಡೆ ಮಣ್ಣು ಜಾಸ್ತಿ ಇರ್ಬೋದು, ಒಂದು ಕಡೆ ಕಸ ಹಾಕಿದ್ರೆ ಅದು ಜಾಸ್ತಿ ಆಗಿರ್ಬೋದು. ಈ ಥರ ಎಲ್ಲ ಕಡೆನೂ ಒಂದೇ ಥರ ಇರಲ್ಲ. ಈ ಥರ ನೂರಾರು ಉದಾಹರಣೆಗಳು ಹೆಟ್ರೋಜೆನಸ್ ಮಿಕ್ಸ್ಚರ್ಸ್ದು ಸಹ ನಾವು ಕೊಡ್ಬೋದು. ಇಲ್ಲಿವರೆಗೆ ನಾವು ಎಲಿಮೆಂಟ್ ಅಂದರೆ ಏನು, ಕಾಂಪೌಂಡ್ ಅಂದರೆ ಏನು, ಮತ್ತು ಮಿಕ್ಸ್ಚರ್ ಅಂದರೆ ಏನು ಅಂತ ಒಂದು ಪರಿಚಯ ನಾನು ಮಾಡಿಕೊಟ್ಟಿದ್ದೆ. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಒಂದು 2 ನಿಮಿಷ ಇಲ್ಲಿ ಸ್ಟಾಪ್ ಮಾಡೋಣ. ಏನು ಪ್ರಶ್ನೆಗಳಿಲ್ಲ ಅಂದರೆ ಮುಂದಕ್ಕೆ ಹೋಗೋಣ. ಏನೋ ಪ್ರಶ್ನೆಗಳಿದೆಯಾ? ಯಾವ್ದಾದ್ರು ಶಾಲೆ ಮಕ್ಳಿಗೆ ಏನಾದ್ರು ಡೌಟ್ಸ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳ್ಬೋದು. ಓಕೆ, ಏನು ಪ್ರಶ್ನೆ ಇಲ್ಲ ಅಂದರೆ ಇದೇ ಡಿಸ್ಕಷನ್ನ ಮುಂದುವರ್ಸೋಣ. ಈಗ ಸದ್ಯಕ್ಕೆ ಒಂದು ಎಲಿಮೆಂಟ್ ಬಗ್ಗೆ ಮತ್ತೆ ಡಿಸ್ಕಷನ್ ವಾಪಸ್ ತರೋಣ. ಒಂದು ಎಲಿಮೆಂಟ್ ಅಂದರೆ ಏನು, ಎಲಿಮೆಂಟಲ್ಲಿ ಏನೇನು ಇರುತ್ತೆ ಅಂತ ಒಂದು ಕ್ಷಣ ಅದ್ರ ಕಡೆ ಗಮನ ಕೊಡಿ. ಯಾವುದೇ ಎಲಿಮೆಂಟ್ ಬಗ್ಗೆ ನೀವು ತಿಳ್ಕೊಬೇಕಾಗಿದ್ರೆ ಕಣಗಳ ಬಗ್ಗೆ, ಆಟಮ್ ಬಗ್ಗೆ ತಿಳ್ಕೊಂಡಿರ್ತೀರ. ಈ ಆಟಮ್ ಅಂದರೆ ಏನು? ಈ ಆಟಮ್ ಅಂದರೆ ನಾವು ಹೇಳ್ತೀವಿ ಇಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್. It is the smallest particle of an element which can participate in a chemical reaction. ಒಂದು ರಾಸಾಯನ ಪ್ರಕ್ರಿಯೆಯಲ್ಲಿ ಒಂದು ಎಲಿಮೆಂಟನ್ನು ನೀವು ಮುರಿದು ಚಿಕ್ಕದಾಗಿ ನೋಡ್ತಾ ಹೋದರೆ ಯಾವ ಹಂತಕ್ಕೆ ಬಂದು ಅದು ಕೆಮಿಕಲ್ ರಿಯಾಕ್ಷನಲ್ಲಿ ಭಾಗವಹಿಸೋಕ್ಕೆ ಸಾಮರ್ಥ್ಯ ಇರುತ್ತೋ, ಕೊನೆಯದಾಗಿ ಎಲ್ಲಿವರೆಗೆ ಇರುತ್ತೋ ಅದನ್ನು ನಾವು ಆಟಮ್ ಅಂತ ಕರಿತೀವಿ. ಆಟಮ್ನ ಇನ್ನು ಮುಂದಕ್ಕೆ ಮುರಿಯೋಕ್ಕಾಗಲ್ವಾ ಅಂದರೆ ಮುರಿಬೋದು. ಮುರಿದಾಗ ಏನಾಗುತ್ತೆ, ಅದು ನ್ಯೂಕ್ಲಿಯಸ್ ಆಗಿ, ಎಲೆಕ್ಟ್ರಾನ್ ಆಗಿ, ಪ್ರೋಟಾನು ನ್ಯೂಟ್ರಾನ್ ಆಗಿ ಪೀಸ್ ಆಗುತ್ತೆ.
ಆದ್ರೆ ಒಂದು ಎಲೆಕ್ಟ್ರಾನ್ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸಕ್ಕೆ ಸಾಧ್ಯನಾ? ಇಲ್ಲ. ಒಂದು ನ್ಯೂಕ್ಲಿಯಸ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸಕ್ಕೆ ಸಾಧ್ಯನಾ? ಅದು ಇಲ್ಲ. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸುವಂತ ಸಾಮರ್ಥ್ಯ ಕಳ್ಕೊಳ್ಳದೆ ನೀವು ಎಷ್ಟು ಚಿಕ್ಕದಾಗಿ ಒಂದು ನೋಡಬಹುದು ಅಂದ್ರೆ ಒಂದು ಆಟಮ್ ವರೆಗೆ ನೋಡಬಹುದು ಅಂತ ಒಂದು ಉದಾಹರಣೆ. ಓಕೆ, ಇದರಲ್ಲಿ ಒಂದು ಏನು ಹೇಳ್ತಾರೆ ಅಂದ್ರೆ ಇಟ್ ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಅಂತ ಕರೀತಾರೆ. ಇಟ್ ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಅಂದ್ರೆ ಇದರ ಅರ್ಥ ಏನು? ಯಾವುದಾದ್ರೂ ಒಂದು ಆಕ್ಸಿಜನ್ ಅಂತ ಒಂದು ಆಟಮ್ ತಗೊಂಡ್ರೆ ಈ ಆಕ್ಸಿಜನ್ ಆಟಮ್ನ ಒಂದು ಆಟಮ್ನ ಸೆಪರೇಟ್ ಆಗಿ ಇಡಕ್ಕೆ ಸಾಧ್ಯ ಇಲ್ಲ. ಇದೇನ್ ಮಾಡುತ್ತೆ, ಒಂದು ಆಟಮ್ ಆಕ್ಸಿಜನ್ ಆಟಮ್ ಸೆಪರೇಟ್ ಆಗಿ ಇದ್ದಿದ ತಕ್ಷಣ ಇದು ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ ಸೇರ್ಕೊಂಡು O2 ಅಂತ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಮಾಲಿಕ್ಯೂಲ್ ಅಂದ್ರೆ ಏನು? ಯಾವ ಜೋಡಣೆಯಲ್ಲಿ ಅದು ಇಂಡಿಪೆಂಡೆಂಟ್ ಆಗಿ ತನ್ನಕ್ಕೆ ತಾನೇ ಆರಾಮಾಗಿ ಇರುತ್ತೋ, ಬೇರೆ ಎಲಿಮೆಂಟ್ ಜೊತೆ ಅಥವಾ ಬೇರೆ ಕೆಮಿಕಲ್ ಜೊತೆ ಹೊಂದಿಕೊಳ್ಳದೆ ತನ್ನ ವ್ಯಕ್ತಿತ್ವವನ್ನು ತನ್ನ ಪರ್ಸನಾಲಿಟಿನ ಕಳ್ಕೊಳ್ಳದೆ ಉಳ್ಕೊಳ್ಳುತ್ತೋ ಅದನ್ನ ನಾವು ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಈ ಆಕ್ಸಿಜನ್ ಅನ್ನೋದು ನಾನೊಂದು ಉದಾಹರಣೆ ಕೊಟ್ಟೆ. ಈಗ ಆಕ್ಸಿಜನ್ ಅನ್ನೋ ಆಟಮ್ನ ನೀವು ಸೆಪರೇಟ್ ಆಗಿ ಹಿಡಿದು ಇಟ್ಕೊಳಕ್ ಆಗಲ್ಲ. ಅದ್ ತಕ್ಷಣಕ್ಕೆ ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ ಹೊಂದ್ಕೊಂಡು ಆಕ್ಸಿಜನ್ ಮಾಲಿಕ್ಯೂಲ್ ಆಗೋದು. ಅದೇ ಹೀಲಿಯಂ ಗ್ಯಾಸ್ ತಗೊಂಡ್ರೆ ಒಂದೇ ಆಟಮ್ ಸೆಪರೇಟ್ ಆಗಿ ಆರಾಮಾಗಿರುತ್ತೆ. ನಿಯಾನ್ ಗ್ಯಾಸ್, ಆರ್ಗಾನ್, ಈ ಗ್ಯಾಸ್ಗಳೆಲ್ಲ ಸಿಂಗಲ್ ಆಟಮ್ ಪರ್ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ಅಂತ ನೋಡಿದ್ರೆ ಅದರಲ್ಲಿ ಒಂದೇ ಆಟಮ್ ಇರುತ್ತೆ. ಅದೇ ಬೇರೆ ಗ್ಯಾಸ್ಗಳು, ಈಗ ನಾನು ಆಕ್ಸಿಜನ್ ಹೇಳಿದೆ, ಹಿಂದೆ ನೀವು ಗಮನಿಸಿದ್ರೆ ಹೈಡ್ರೋಜನ್ ಅಂತ ಬರೆದಾಗ ನಾನು H2 ಅಂತ ಬರ್ದಿದ್ದೆ, ನೈಟ್ರೋಜನ್ ಅಂತ ಬರೆದಾಗ N2 ಅಂತ ಬರ್ತಿದ್ದೆ. ಅವೆಲ್ಲನೂ ಒಂದು ಆಟಮ್ ಸೆಪರೇಟ್ ಆಗಿ ತನಗೆ ತಾನೇ ಇರಕ್ಕೆ ಸಾಧ್ಯ ಇರಲ್ಲ. ಓಕೆ, ಸೊ ಈ ಆಟಮ್ ಏನಿದೆಯೋ ಇದರ ನೆಕ್ಸ್ಟ್ ಲೆವೆಲ್ ಏನಂದ್ರೆ ಮಾಲಿಕ್ಯೂಲ್ ಅಂತ ಕರಿತೀವಿ. ಈ ಮಾಲಿಕ್ಯೂಲ್ ಏನಂದ್ರೆ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್ which can exist independently. ಅಂದ್ರೆ ಅರ್ಥ ಏನು? ಮೇಲ್ಗಡೆ ಆಟಮ್ ಆದ್ರೆ ಒಂದು ಆಟಮ್ ಅಂತ ತಗೊಂಡ್ರೆ ಅದು ಈ ಸೆಪರೇಟ್ ಆಗಿ ಇರಕ್ಕೆ ಸಾಧ್ಯ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದೇ ಒಂದು ಮಾಲಿಕ್ಯೂಲ್ ಅಂತ ತಗೊಂಡ್ರೆ ಅದು ಕಡ್ಡಾಯವಾಗಿ ಒಂದು ಮಾಲಿಕ್ಯೂಲ್ ಸೆಪರೇಟ್ ಆಗಿ ನೀವು ತೆಗೆದು ಇಡಕ್ಕೆ ಸಾಧ್ಯ ಇದೆ. ಮಾಲಿಕ್ಯೂಲ್ ಅಂದ್ರೆ ಏನು? ಇಲ್ಲಿ ನೋಡಿ, H2O ಅಂದ್ರೆ ಇದು ಒಂದು ಮಾಲಿಕ್ಯೂಲ್, H2 ಇದು ಒಂದು ಮಾಲಿಕ್ಯೂಲ್, O2 ಇದು ಒಂದು ಮಾಲಿಕ್ಯೂಲ್, O3 ಅಂದ್ರೆ ಓಝೋನ್, ಅದು ಒಂದು ಮಾಲಿಕ್ಯೂಲ್. ಆಯ್ತಾ? ಸೊ H2SO4 ಸಲ್ಫ್ಯೂರಿಕ್ ಆಸಿಡ್ ಇದು ಒಂದು ಮಾಲಿಕ್ಯೂಲ್. ಸೊ ನಾವು ಈ ತರ ಎಲ್ಲೆಲ್ಲಿ ಬರಿತೀವೋ, ಎಲ್ಲಿ ಒಂದು ಮಾಲಿಕ್ಯೂಲ್ ಅಂದ್ರೆ ತನ್ನಕ್ಕೆ ತಾನೇ ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಸಾಧ್ಯ ಇದೆಯೋ ಅದನ್ನ ನಾವು ಮಾಲಿಕ್ಯೂಲ್ ಅಂತೀವಿ. ಎಲ್ಲಿವರೆಗೆ ಸೆಪರೇಟ್ ಮಾಡಿ ಅದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಭಾಗವಹಿಸೋ ಸಾಮರ್ಥ್ಯ ಇದೆ, ಆದ್ರೆ ಅದು ಸೆಪರೇಟ್ ಆಗಿ ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಅಂಥದ್ದೆಲ್ಲ ಆಟಮ್ ಅಂತ ಕರಿತೀವಿ. ಇನ್ನೊಂದು ನೀವು ಇಲ್ಲಿ ಗಮನಿಸಿದ್ರೆ ಉದಾಹರಣೆಗಳು ನಾನು ಕೊಟ್ಟಾಗ, ಆಟಮ್ ಅಂತ ನಾನು ಉದಾಹರಣೆ ಕೊಟ್ಟಾಗ ಒಂದೇ ತರದ ಎಲಿಮೆಂಟ್ ಅಂತ ಹೇಳಿದೆ ಅಲ್ವಾ? ಆಟಮ್ ಅಂದ್ರೆ ಒಂದೇ, ಇನ್ನು ಫರ್ದರ್ ಅದು ಎಲಿಮೆಂಟೇ ಅದು, ಅದರಿಂದ ಮತ್ತೆ ಇನ್ನು ಮುರಿಯಕ್ಕಾಗಲ್ಲ ಅನ್ನೋದು ಹೇಳಿದೆ.
ಅದೇ ಮಾಲಿಕ್ಯೂಲ್ದು ಇಲ್ಲಿ ಉದಾಹರಣೆಗಳು ನೋಡಿ. H2O ಅಂತ ಬರೆದ್ರೆ ಹೈಡ್ರೋಜನ್ನು ಇದೆ, ಆಕ್ಸಿಜನ್ನು ಇದೆ. ಅದೇ H2 ಅಂತ ಬರ್ದಿದ್ರೆ ಬರೀ ಹೈಡ್ರೋಜನ್ ಇದೆ. ಸೊ ಒಂದು ಮಾಲಿಕ್ಯೂಲ್ ಅಂತ ಬರೆದಾಗ ಅದರಲ್ಲಿ ಒಂದೇ ರೀತಿಯ ಆಟಮ್ಸ್ ಇರಬೇಕು ಅನ್ನೋದು ಇಲ್ಲ. ದೇರ್ ಕ್ಯಾನ್ ಬಿ ಮಲ್ಟಿಪಲ್ ಟೈಪ್ಸ್ ಆಫ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್ ಆರ್ ಮಲ್ಟಿಪಲ್ ಎಲಿಮೆಂಟ್ಸ್ ಇನ್ ಅ ಮಾಲಿಕ್ಯೂಲ್ ನಾವು ಯಾವಾಗಲೂ ಹೇಳ್ತೀವಿ. ಓಕೆ, ಸೊ ಯಾವಾಗ್ಲೂ ಒಂದು ನೆನ್ಪಿಟ್ಕೊಳ್ಳಿ, ಮಾಲಿಕ್ಯೂಲ್ ಅಂತ ಬಂದಿದ್ರೆ ಅದು ಎಲಿಮೆಂಟ್ದು ಮಾಲಿಕ್ಯೂಲ್ ಆಗ್ಬೋದು, ಕಾಂಪೌಂಡ್ದು ಸಹ ಮಾಲಿಕ್ಯೂಲ್ ಆಗ್ಬೋದು. ಓಕೆ, ಆದರೆ ಆಟಮ್ ಅಂತ ನಾನು ಹೇಳಿದ್ರೆ ಅದು ಯಾವಾಗಲೂ ಎಲಿಮೆಂಟ್ದು ಮಾತ್ರ ಆಟಮ್ ಆಗಿರುತ್ತೆ, ಕಾಂಪೌಂಡ್ದು ಆಟಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಡಿಫ್ರೆನ್ಸ್. ನಮಗೆ ಇದು ಐಡೆಂಟಿಫೈ ಮಾಡೋದು ಗೊತ್ತಾಗ್ತದೆ. ನೆಕ್ಸ್ಟ್ ನಾವು ಯಾವುದೇ ಒಂದು ವಸ್ತುವನ್ನ ಅಥವಾ ಮೆಟೀರಿಯಲ್ನ ತಗೊಂಡ್ರೆ ಅದನ್ನ ಈ ಒಂದು ರೀತಿಯಲ್ಲಿ ಅಳತೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಈಗ ನಾನು ಆಟಮ್ಸ್ ಇದೆ ಅಂತ ಹೇಳಿದ್ರೆ ಎಷ್ಟು ಆಟಮ್ಸ್ ಇದೆ ಅಂತ ಲೆಕ್ಕ ಹಾಕಕ್ಕೆ ಟ್ರೈ ಮಾಡ್ತೇವೆ. ನಾವು ಈ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಅದರ ಮೆಷರ್ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಮೆಷರ್ ಮಾಡಬೇಕಾದ್ರೆ ಒಂದೊಂದು ಆಟಮ್ದು ಸಹ ತೂಕ ಹಾಕಿತ್ತು, ತೂಕ ಲೆಕ್ಕ ಹಾಕ್ತಿತ್ತು. ಅದನ್ನ ಅಟಾಮಿಕ್ ವೆಯ್ಟ್ ಅಂತ ಕರಿತೀವಿ. ಅದೇ ಮಾಲಿಕ್ಯೂಲ್ದು ತೂಕ ಹಾಕ್ಬೋದು, ಅದನ್ನ ನಾವು ಮಾಲಿಕ್ಯುಲಾರ್ ವೆಯ್ಟ್ ಅಂತ ಲೆಕ್ಕ ಹಾಕ್ತೀವಿ. ಸೊ ಅಟಾಮಿಕ್ ವೆಯ್ಟ್ ಅಂದ್ರೆ ಒಂದು ಆಟಮಿನ ಮಾಸ್, ಅದೇ ಮಾಲಿಕ್ಯುಲಾರ್ ವೆಯ್ಟ್ ಅಂದ್ರೆ ಒಂದು ಮಾಲಿಕ್ಯೂಲಿನ ಮಾಸ್. ಓಕೆ, ಅಟಾಮಿಕ್ ವೆಯ್ಟ್ ಅಥವಾ ಮಾಲಿಕ್ಯುಲಾರ್ ವೆಯ್ಟ್. ಇದು ನೀವು ಒಂದು ಕೇಳ್ಬೋದು, ಆಟಮ್ ಅಂದ್ರೆ ತುಂಬಾ ಚಿಕ್ಕದಲ್ಲ ಸರ್, ಕಣ್ಣಿಗೆ ಕಾಣಲ್ಲ, ಮೈಕ್ರೋಸ್ಕೋಪ್ಗೆ ಕಾಣಲ್ಲ, ಅದ್ರ ತೂಕ ಹೇಗೆ ಲೆಕ್ಕ ಹಾಕ್ತೀವಿ? ಒಂದು ಇದು ನಾನು ಹೇಳಿದೆ, ಇದೊಂಥರ ಒಂದು ಅಂದಾಜು ಲೆಕ್ಕ. ಅಟಾಮಿಕ್ ವೆಯ್ಟ್ ಅಥವಾ ಮಾಲಿಕ್ಯುಲರ್ ವೆಯ್ಟ್ನ ಒಂದು ಆಟಮ್ನ ತೆಗೆದು ನಾವು ಲೆಕ್ಕ ಹಾಕಲ್ಲ, ಅಥವಾ ಒಂದು ಮಾಲಿಕ್ಯೂಲ್ನ ತೆಗೆದು ಲೆಕ್ಕ ಹಾಕಲ್ಲ. ನಾನು ಒಂದು ಲೆಟ್ಸೆ ನನ್ನ ಹತ್ರ ಒಂದು ಪೇಪರ್ ಇದೆ ಅಂತ ಅನ್ಕೊಳ್ಳಿ, ಒಂದು ಪೇಪರ್ದು ಲೆಕ್ಕ ಹಾಕಿ ತೂಕ ಎಷ್ಟಿದೆ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಅದು ತಗೊಂಡೋಗಿ ವೇಯಿಂಗ್ ಸ್ಕೇಲ್ ಮೇಲೆ ಇಟ್ಟರೆ ಅದು ರೀಡಿಂಗೇ ತೋರಿಸ್ತಾ ಇರ್ಬೇಕು. ಅಂಥ ಸಮಯದಲ್ಲಿ ನಾನು ಏನು ಮಾಡ್ತೀನಿ, ಒಂದು ಬಂಡಿಲ್ ತಗೋತೀನಿ, ಇದರಲ್ಲಿ ಒಂದು 500 ಪೇಜ್ ಇದೆ ಅನ್ಕೊಳ್ಳೋಣ. ಈ 500 ಪೇಜ್ ತಗೊಂಡೋಗಿ ತೂಕ ಹಾಕಿದ್ರೆ ಎಷ್ಟು ಬರುತ್ತೆ? ಒಂದು 10 ಗ್ರಾಮು, 20 ಗ್ರಾಮು, 50 ಗ್ರಾಮು ಎಷ್ಟೋ ಬಂದಿದೆ ಅಂತ. 500 ಪೇಜಿಗೆ 50 ಗ್ರಾಮ್ ಬಂದಿದೆ ಅಂದರೆ ಒಂದು ಪೇಜಿಗೆ ಎಷ್ಟು ಅಂತ ನಾನು ಲೆಕ್ಕ ಹಾಕ್ಬೋದಲ್ವ? ಜಸ್ಟ್ ಡಿವೈಡ್ ಮಾಡಿದರೆ ಸರಿ ಹೋಗುತ್ತೆ. ಆ ಥರದ ಪದ್ಧತಿಯನ್ನು ಬಳಸ್ಕೊಂಡು ನಾವು ಒಂದು ಆಟಮ್ನ ತೂಕ ಎಷ್ಟು, ಒಂದು ಮಾಲಿಕ್ಯೂಲ್ನ ತೂಕ ಎಷ್ಟು ಅಂತ ಲೆಕ್ಕ ಹಾಕ್ತೀವಿ. ಇದಕ್ಕೆ ಯೂನಿಟು ಸಹ ಇದೆ, ಅದನ್ನು ನಾವು AMU ಅಟಾಮಿಕ್ ಮಾಸ್ ಯೂನಿಟ್. ಇದು ಯಾಕೆ ಬಳಸ್ತೀವಿ ಅಂದರೆ ಒಂದೊಂದು ಆಟಮ್ನ ತೂಕ ಎಷ್ಟು ಕಡಿಮೆ ಇರುತ್ತೆ ಅಂದರೆ 0 ಪಾಯಿಂಟ್ ಅಂತ ಬರೆದು 0 ಪಾಯಿಂಟ್ ಅಂತ ಬರೆದು ಈ ಥರ ಒಂದು 10 ರಿಂದ 15 ಸೊನ್ನೆಗಳು ಬರೆದು ಅದರ ನಂತರ 1 2 ಏನೋ ಒಂದು ನಂಬರ್ಗಳು ಬಂದು ಅಷ್ಟು ಗ್ರಾಮ್ ಇರುತ್ತೆ. ಅಂದರೆ ಅಷ್ಟು ಕಡಿಮೆ ತೂಕ ಇರುತ್ತೆ, ಆಯ್ತಾ? ಸೊ ಇಷ್ಟು ಸೊನ್ನೆಗಳು ಬರಿಬೇಕಾ ಅಂತ ನಮಗೊಂಥರ ಕಷ್ಟ. ಪ್ರತಿ ಸತಿನೂ 0 ಪಾಯಿಂಟ್ ಅಂತ ಬರೆದು ಅಷ್ಟು ಸೊನ್ನೆಗಳು ಯಾಕೆ ಬರೆಯೋದು? ಈ ಗ್ರಾಮ್ ಅಂತ ಯೂನಿಟ್ನ ನಾವು ಬಳಸೋದೇ ಬೇಡ, ಅಥವಾ kg ಅಂತ ಯೂನಿಟ್ನ ನಾವು ಬಳಸೋದೇ ಬೇಡ. ಈ ತುಂಬ ಸೂಕ್ಷ್ಮವಾಗಿರೋ ವಸ್ತುಗಳನ್ನು ಅದರ ತೂಕವನ್ನು ಕಂಡುಹಿಡಿಯೋದಕ್ಕೆ ನಾವು ಹೊಸ ಯೂನಿಟ್ನೇ ಒಂದು ಹಾಕ್ಕೊಂಡಿದ್ದೀವಿ, ಅದನ್ನು ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಈ ಅಟಾಮಿಕ್ ಮಾಸ್ ಯೂನಿಟ್ ಅಂದರೆ ಎಷ್ಟು ತೂಕ ಅಂದರೆ, ಒಂದು ನೀವು ನೆನ್ಪಿಟ್ಕೋಬೇಕು, ಒಂದು ಪ್ರೋಟಾನ್ ತಗೊಂಡ್ರೆ
ಒಂದು ಅಂದಾಜು 1 AMU ಅಷ್ಟು ಇದೆ. ಎಕ್ಸಾಕ್ಟ್ಲಿ ಅಲ್ಲ, ಒಂದು ಅಂದಾಜು. ಒಂದು ನ್ಯೂಟ್ರಾನ್ ತಗೊಂಡ್ರು ಒಂದು ಅಂದಾಜು 1 AMU ಅಷ್ಟು ಇದೆ. ಸೊ ಈಗ ನಾನೇನಾದರೂ ಹೈಡ್ರೋಜನ್ ನೋಡಿ, ಹೈಡ್ರೋಜನ್ ಅಲ್ಲಿ ಒಂದು ಪ್ರೋಟಾನ್ ಇದೆ, ಹೈಡ್ರೋಜನ್ ಒಳಗೆ ಒಂದೇ ಪ್ರೋಟಾನ್ ಇದೆ. ಇದ್ರ ತೂಕ ಎಷ್ಟು ಅಂದರೆ ನಾನು ಹೇಳ್ತೀನಿ, ಅಂದಾಜು 1 AMU, ಅಪ್ರಾಕ್ಸಿಮೇಟ್ಲಿ 1 AMU. ಅದೇ ಕಾರ್ಬನ್ ಆದರೆ 6 ಪ್ರೋಟಾನು 6 ನ್ಯೂಟ್ರಾನ್ ಇರುತ್ತೆ, ಒಂದು ಅಂದಾಜು 12 AMU ಅಂತ ಹೇಳ್ತೀವಿ. ಇಲ್ಲಿ ನಿಮ್ಗೊಂದು ಡೌಟ್ ಬರ್ಬೋದು, ಇದೆಲ್ಲಿ ಎಲೆಕ್ಟ್ರಾನ್ ಹೇಳಲೇ ಇಲ್ಲ ಅಲ್ವಾ. ಒಂದು ಎಲೆಕ್ಟ್ರಾನ್ ಆದರೆ ಒಂದು ಅಂದಾಜು 1/1840 AMU. ಅಂದರೆ ತುಂಬ ಚಿಕ್ಕದಾಯ್ತು ಇದು ಲೆಕ್ಕ ಹಾಕ್ತಾ ಇದ್ರು ಏನು ಪರವಾಗಿಲ್ಲ, ತುಂಬ ಕಡಿಮೆ ಆಯಿತು ಇದು. ಸೊ ಎಲೆಕ್ಟ್ರಾನ್ದು ತೂಕ ತಂದು ಇಲ್ಲಿ ಸೇರಿಸಿದ್ರು ಸೇರಿಸದೇ ಇದ್ರು ನಿಮ್ಮ ವ್ಯಾಲ್ಯೂ ಅಲ್ಲಿ ತುಂಬ ಏನು ಬದಲಾವಣೆ ಆಗುತ್ತೆ. ಓಕೆ, ಸೊ ಮಾಲಿಕ್ಯುಲರ್ ವೆಯ್ಟ್ ಒಂದೊಂದ್ಸತಿ ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡ್ತೀವಿ ಗೊತ್ತಾ, ಈ ಮಾಲಿಕ್ಯೂಲ್ ಅಲ್ಲಿ ಏನೇನು ಆಟಮ್ಸ್ ಇದೆಯೋ, ಈಗ ಮಾಲಿಕ್ಯುಲರ್ ವೆಯ್ಟ್ ಆಫ್ H2O ಅಂತ ಲೆಕ್ಕ ಹಾಕ್ಬೇಕು ಅನ್ಕೊಳ್ಳಿ. ಹೈಡ್ರೋಜನ್ದು ವೆಯ್ಟ್ ಎಷ್ಟು, ಆಕ್ಸಿಜನ್ದು ವೆಯ್ಟ್ ಎಷ್ಟು ಅಂತ ಲೆಕ್ಕ ಹಾಕಿ ಎರಡು ಜೋಡಿಸ್ಬಿಟ್ರೆ ನಿಮಗೆ H2O ಮಾಲಿಕ್ಯುಲರ್ ವೆಯ್ಟ್ ಸಿಕ್ಬಿಡುತ್ತೆ. ಸೊ ಕೆಲವು ಬಾರಿ ನಿಮಗೆ ಈ ಥರದ್ದು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ H2SO4 ಅಂತ ಕೊಟ್ಟಿದ್ದಾರೆ. ಹೆಚ್ಚುದು ಕೊಟ್ಟಿರ್ತಾರೆ ಅಟಾಮಿಕ್ ವೆಯ್ಟು, ಎಸ್ದು ಕೊಟ್ಟಿರ್ತಾರೆ, ಆಕ್ಸಿಜನ್ ಓದು ಕೊಟ್ಟಿರ್ತಾರೆ. ಇವೆಲ್ಲನೂ ಜೋಡಿಸ್ಬಿಟ್ರೆ ನಿಮ್ಗೆ H2SO4 ಸಿಗುತ್ತೆ. ಸೊ ಅದು ಹೇಗೆ ಲೆಕ್ಕ ಹಾಕೋದು ಅನ್ನೋದು ಮುಂದಕ್ಕೆ ಒಂದ್ಸತಿ ನಾವು ಇದು ಕ್ಯಾಲ್ಕುಲೇಷನ್ ಸಹ ಮಾಡೋಣ. ಸೊ ಈಗ ಕೊನೆ ಅಂಶ, ನಾವು ಆಟಮ್ಸ್ ಬಗ್ಗೆ ಓದಿದ್ವಿ, ಮಾಲಿಕ್ಯೂಲ್ಸ್ ಬಗ್ಗೆ ಓದಿದ್ವಿ. ಇನ್ನೊಂದು ನಿಮಗೆ ಪದೇ ಪದೇ ಒಂದು ಪದ ಬರ್ತಾ ಇರುತ್ತೆ, ರ್ಯಾಡಿಕಲ್ ಅಂತಾನು ನಿಮಗೆ ಕೆಮಿಸ್ಟ್ರಿಯಲ್ಲಿ ಒಂದು ಪದ ಬರುತ್ತೆ. ಈ ರ್ಯಾಡಿಕಲ್ ಅಂದ್ರೆ ಏನು ಅಂದ್ರೆ, ಜನರಲಿ ಮಾಲಿಕ್ಯೂಲ್ ಆಫ್ ಅ ಕಾಂಪೌಂಡ್ is made of two parts. They are separately called as radicals. ಅಂದ್ರೆ ಅರ್ಥ ಏನು, ಯಾವುದೇ ಒಂದು ಎರಡು ಉದಾಹರಣೆ ನೋಡೋಣ. ಸೋಡಿಯಂ ಕ್ಲೋರೈಡ್ ಅಂತ ನೋಡೋಣ. ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಮಾಲಿಕ್ಯೂಲ್. ಇದು ಏನಾಗಿದೆ ಅಂದ್ರೆ, ಇದನ್ನ ಆಕ್ಚುಲಿ ಸೋಡಿಯಂ ಬೇರೆ, ಕ್ಲೋರಿನ್ ಬೇರೆ. ಇದು ಸೆಪರೇಟ್ ಮಾಡಿದ್ರೆ 2 ಪೀಸ್ ತರ ಸಿಗುತ್ತೆ. ಸೊ ಈ ಸೋಡಿಯಂ ಪ್ಲಸ್ ಅನ್ನೋದು ಒಂದು ರ್ಯಾಡಿಕಲ್ಲು, Cl ಮೈನಸ್ ಅನ್ನೋದು ಒಂದು ರ್ಯಾಡಿಕಲ್. ಈ Na+ ಅನ್ನೋದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋ ಬೇಸ್ ಇಂದ ಬರುತ್ತೆ. ಅದೇ ಈ Cl- HCl ಅನ್ನೋ ಒಂದು ಆಸಿಡ್ ಇಂದ ಬರುತ್ತೆ. ಹಾಗಾಗಿ ನಾವು Na+ ಬೇಸಿಕ್ ರ್ಯಾಡಿಕಲ್, ಯಾವುದು ಬೇಸಿಂದ ಬರುತ್ತೋ ಅದು ಬೇಸಿಕ್ ರ್ಯಾಡಿಕಲ್. ಅದೇ Cl- ಆಸಿಡ್ ರ್ಯಾಡಿಕಲ್ ಅಥವಾ ಎಸಿಡಿಕ್ ರ್ಯಾಡಿಕಲ್ ಅಂತ ಕರೀತಾರೆ. ಯಾವುದು ಆಸಿಡ್ ಇಂದ ಬರುತ್ತೋ ಅದು ಆಸಿಡ್ ರ್ಯಾಡಿಕಲ್, ಯಾವುದು ಬೇಸಿಂದ ಬರುತ್ತೋ ಅದು ಬೇಸಿಕ್ ರ್ಯಾಡಿಕಲ್. ಒಂದು ನೆನ್ಪಿಟ್ಕೊಳ್ಳಿ, ಈ ಆಸಿಡ್ ಬೇಸಿಕ್ ರ್ಯಾಡಿಕಲ್ ಅನ್ನೋದು ಎಲ್ಲಾ ಮಾಲಿಕ್ಯೂಲ್ಸ್ ಅಲ್ಲಿ ಇರಲ್ಲ. ಇದು ಇರಬೇಕಾದ್ರೆ ಜನರಲಿ ಇವು ಅಯಾನಿಕ್ ಕಾಂಪೌಂಡ್ಸ್ ಆಗಿದ್ರೆ ನಿಮಗೆ ಈ ಆಸಿಡ್ ರ್ಯಾಡಿಕಲ್ ಬೇಸಿಕ್ ರ್ಯಾಡಿಕಲ್ ಸುಲಭವಾಗಿ ಸಿಗುತ್ತೆ. ಬೇರೆ ಕಡೆ
ಇದು ಇರಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ನಾವು ಒಂದು ಎಲಿಮೆಂಟ್, ಅದರಲ್ಲಿ ನೆಕ್ಸ್ಟ್ ಕಾಂಪೌಂಡ್ಸ್, ಅದರ ನಂತರ ಮಿಕ್ಸರ್ಸ್ ಅಂತ ನೋಡಿದ್ವಿ. ಹಾಗೆ ಆಟಮ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು, ಮತ್ತೆ ರಾಡಿಕಲ್ ಅಂದ್ರೆ ಏನು ಅಂತಾನು ಸಹ ನೋಡಿದ್ವಿ. ಇಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. No questions? ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಇದು ಸ್ವಲ್ಪ ನೀವು ಎಲ್ಲರೂ ಒಂಥರ ಮಾಡ್ತಾ ಖುಷಿ ಆಗುವಂತ ಒಂದು ವಿಷಯ. ಪ್ರತಿಯೊಂದು ಎಲಿಮೆಂಟ್ಗೆ ನೀವು ಗಮನಿಸಿದ್ರೆ, ನಾನು ಹೈಡ್ರೋಜನ್ ಅಂತ ಹೇಳಿದ ತಕ್ಷಣ ಬರೀ ಹೆಚ್ ಅಂತ ಬರಿತಾ ಇದೆ, ಆಕ್ಸಿಜನ್ ಅಂತ ಹೇಳಿದ ತಕ್ಷಣ ಬರೀ ಓ ಬರಿತಾ ಇದೆ, ನೈಟ್ರೋಜನ್ಗೆ ಎನ್, ಐರನ್ ಆದ್ರೆ ಎಫ್ ಇ, ಈ ತರ ಒಂಥರ ಶಾರ್ಟ್ ಫಾರ್ಮ್ಸ್ ಬರೀತಾ ಇದೆ. ಇದನ್ನ ನಾವು ಸಿಂಬಲ್ಸ್ ಅಂತ ಕರಿತೀವಿ. ಈ ಸಿಂಬಲ್ಸ್ ಯಾಕೆ ಬೇಕಂದ್ರೆ, ಸುಮಾರು ಸತಿ ಹೆಸರುಗಳು ತುಂಬಾ ಉದ್ದ ಇರುತ್ತೆ. ಪ್ರತಿ ಸತಿನೂ ನಾವು ಬರೆಯೋದು ಯಾಕೆ ಬೇಡ ಅಂತ ನಾವು ಅಬ್ರಿವೇಷನ್ಸ್ ಅಂತ ಬಳಸ್ತೀವಿ. ಅಬ್ರಿವೇಷನ್ಸ್ ಅಂದ್ರೆ ಶಾರ್ಟ್ ಫಾರ್ಮ್ಸ್ ಅಂತ. ಈ ಅಬ್ರಿವೇಷನ್ಸ್ ನಾವು ಕೆಮಿಕಲ್ ಸಿಂಬಲ್ಸ್ ಅಂತ ಕರಿತೀವಿ. ಸೊ ಪ್ರತಿ ಒಂದು ಎಲಿಮೆಂಟ್ಗೆ ಒಂದು ಅಬ್ರಿವೇಷನ್ ಇದೆ. ಈ ಕೊಡೋ ಅಂತ ಅಬ್ರಿವೇಷನ್ಗಳು ಕನ್ಫ್ಯೂಷನ್ ಆಗದೆ ರೀತಿ ಇರಲಿ ಅಂತ ಕೊಟ್ಟಿರ್ತಾರೆ. ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇರುತ್ತೆ ಯಾವಾಗಲೂ. ಸೊ ಇದು ಒಂದು ಉದಾಹರಣೆ ನೋಡಿ, ಕಾರ್ಬನ್ ಅಂತ ಇದ್ರೆ ಕಾರ್ಬನ್ಗೆ ಸಿಂಬಲ್ಲು ಕ್ಯಾಪಿಟಲ್ ಸಿ. ಅದೇ ಕಾರ್ಬನ್ ತರದ ಹೆಸರೇನೆ ಕ್ಯಾಲ್ಸಿಯಂ ಇದೆಯಲ್ಲ, ಇದಕ್ಕೂ ಕ್ಯಾಪಿಟಲ್ ಸಿ ಬರೆದು ಬಿಟ್ರೆ ಕಷ್ಟ. ಅದಕ್ಕೆ ಏನ್ ಮಾಡ್ತಾರೆ, ಕ್ಯಾಪಿಟಲ್ ಸಿ ಬರೆದು ಪಕ್ಕದಲ್ಲಿ ಸಣ್ಣದಾಗಿ ಎ ಅಂತ ಬರೀತಾರೆ. ಕೋಬಾಲ್ಟ್ ಆಯ್ತು. ಕೋಬಾಲ್ಟ್ಗೆ ಕ್ಯಾಲ್ಸಿಯಂಗೂ ವ್ಯತ್ಯಾಸ ತೋರಿಸ್ಬೇಕಲ್ವಾ, CaO ಅಂತ ಬರೀತಾರೆ ಕೋಬಾಲ್ಟ್ಗೆ. ಅದೇ ಕಾಪರ್ ಬರಿಬೇಕಾದ್ರೆ ಈಗ ಗೊಂದಲ ಆಯ್ತು ನೋಡಿ. CO ಅಂತ ಬರೆದ್ರೆ ಕೋಬಾಲ್ಟ್ ಆಗ್ಬಿಡ್ತಿತ್ತು, ಕಾಪರ್ ಹೆಂಗೆ ಬರೆಯೋದು? ಅದಕ್ಕೆ ಇದೇನ್ ಮಾಡಿದ್ದಾರೆ, ಕೆಲವು ಎಲಿಮೆಂಟ್ಸ್ಗೆ ಲ್ಯಾಟಿನ್ ನೇಮ್ಸ್ ಇದೆ. ಅಂದ್ರೆ ಇದು ನಮ್ಮ ಮನುಷ್ಯರಿಗೆ ತುಂಬಾ ಹಿಂದೆಯಿಂದನೂ ಗೊತ್ತಿದ್ದು, ಲ್ಯಾಟಿನ್ ಭಾಷೆಯಲ್ಲಿ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ರು. ಆ ಭಾಷೆಯನ್ನೇ ನಾವು ಇವತ್ತಿಗೂ ಸೈನ್ಸ್ ಅಲ್ಲಿ, ಬಯಾಲಜಿಯಲ್ಲಿ ಸುಮಾರು ಕಡೆ ಬಳಸ್ತಾ ಇರ್ತೀವಿ. ಆ ಭಾಷೆಯಲ್ಲಿ ಇದಕ್ಕೆ ಕ್ಯೂಪ್ರಮ್ ಅಂತ ಹೆಸರಿತ್ತು. ಸೊ ಇಲ್ಲಿ CU ಅಂತ ಬಂತಲ್ವಾ, ಅದನ್ನ ತಂದು ಇಲ್ಲಿ ಸೇರಿಸ್ಬಿಟ್ಟು ಕಾಪರ್ಗೆ. ಸೊ ಕೋಬಾಲ್ಟ್ ಆದ್ರೆ CO, ಕಾಪರ್ ಆದ್ರೆ CU. ಇನ್ನೊಂದು ನೋಡಿ, ಕ್ಯಾಡ್ಮಿಯಂ ಅಂತ ಇದೆ ಎಲಿಮೆಂಟ್. ಈ ಕ್ಯಾಡ್ಮಿಯಂಗೆ ನೋಡಿ, ಕ್ಯಾಪಿಟಲ್ C ಸರಿ ಹೋಯ್ತು, ಎರಡನೇ ಅಕ್ಷರ A ಅಂತ ಬರ್ದಿದ್ರೆ ಕ್ಯಾಲ್ಸಿಯಂ ಆಗ್ಬಿಡುತ್ತೆ. ಸೊ ಈ ಗೊಂದಲ ಆಗದೆ ಇರಲಿ ಅಂತ D ಬರ್ಬೇಕು. ಸೊ ಒಂದು ನೆನ್ಪಿಟ್ಕೋಬೇಕು, ಎಲ್ಲಾ ಸಿಂಬಲ್ಸ್ ಅಲ್ಲಿ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರು, ಎರಡನೇ ಅಕ್ಷರ ಸ್ಮಾಲ್ ಲೆಟರ್. ಇದೇ ರೀತಿಯಲ್ಲಿ ಐರನ್ ಇದೆಯಲ್ಲ, ಐರನ್ಗೆ FE ಸಿಂಬಲ್ ಇದೆ. ಇದಕ್ಕೂ ಲ್ಯಾಟಿನ್ ನೇಮ್ ಆಧಾರಿತವಾಗಿ, ಲ್ಯಾಟಿನ್ ನೇಮ್ ಬಂದು ಫೆರ್ರಮ್ ಅಂತ. ಅದರ ಆಧಾರಿತವಾಗಿ ಇದರ ಸಿಂಬಲ್ FE ಬಂತು. ಈ ಸಿಂಬಲ್ ಬರಿಬೇಕಾದ್ರೆ ನಾನು ಹೇಳಿದೆ, ಎರಡನೇ ಅಕ್ಷರ ಸ್ಮಾಲ್ ಲೆಟರ್ ಇರಬೇಕು ಅಂತ. ಒಂದೊಂದ್ಸತಿ ನಾವು ಫಾಸ್ಟ್ ಆಗಿ ಬರಿಬೇಕಾದ್ರೆ ಹಿಂಗ್ ಬರ್ದ್ಬಿಡ್ತೀವಿ. CO ಕೋಬಾಲ್ಟ್ಗೆ ಜಾಗದಲ್ಲಿ CO ಅಂತ ಬರ್ದ್ಬಿಟ್ಟಿದೆ ಅನ್ಕೊಳ್ಳಿ. ಇದರ ಅರ್ಥ ಏನ್ ಗೊತ್ತಾ, C ಅಂದ್ರೆ ಕಾಪರ್ ಆಯ್ತು, O ಅಂದ್ರೆ ಆಕ್ಸಿಜನ್ ಆಯ್ತು, ಇದು ಆಕ್ಚುಲಿ ಕಾರ್ಬನ್ ಮೋನಾಕ್ಸೈಡ್ ಆಗೋದು. ಸೊ ಎಲಿಮೆಂಟ್ ಸಿಂಬಲ್ ಬರಿಬೇಕಾದ್ರೆ ಎರಡನೇ ಅಕ್ಷರ ಸ್ಮಾಲ್ ಲೆಟರ್, ಕ್ಯಾಪಿಟಲ್ ಲೆಟರ್ ಬರ್ದಿದೀವಿ ಅಂದ್ರೆ
ಇನ್ನೊಂದು ಬೇರೆ ಎಲಿಮೆಂಟೇ ಆಗುತ್ತೆ. ಓ ಅಂದ್ರೆ ಆಕ್ಸಿಜನ್ ಅಂತ. ಸೊ ಈ ತರ ಸಿಂಬಲ್ಸ್ ನೀವು ಬರಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬರೀಬೇಕು. ಸೊ ಒಂದು ನೀವು ಏನ್ ಮಾಡ್ಬೋದು ಅಂದ್ರೆ ಮೋಸ್ಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇರುತ್ತೆ. ಇನ್ಕೇಸ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ನೀವು ಲೈಬ್ರರಿಯಲ್ಲೋ ಅಥವಾ ರೆಫರೆನ್ಸ್ ಬುಕ್ಸ್ ಎಲ್ಲಾದ್ರೂ ಸಿಗತ್ತಾ ನೋಡಿ. 118 ಹೆಸರು, 118 ಎಲಿಮೆಂಟ್ಸ್ ಅಂತ ಏನು ಹೇಳಿದ್ದೀನೋ 118 ಎಲಿಮೆಂಟ್ಸ್ಗೂ ವಿಶೇಷವಾದ ತನ್ನದೇ ಆದಂತ ಒಂದು ಸಿಂಬಲ್ ಇದೆ. ಈ ಸಿಂಬಲ್ ನಾವು ಯಾಕೆ ಕೊಡ್ತೀವಿ ಅಂದ್ರೆ ನಿಮಗೂ ನಮಗೂ ಗೊಂದಲ ಆಗ್ಬಾರ್ದು. ನಾನು ಸಿ ಅಂತ ಬರ್ದಿದ ತಕ್ಷಣ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗತ್ತೆ, ಅದು ಕಾರ್ಬನ್ ಅಂತ. ಸಿ ಎ ಅಂತ ನಾನು ಬರ್ದಿದ ತಕ್ಷಣ ಎಲ್ಲರಿಗೂ ಅರ್ಥ ಆಗತ್ತೆ, ಅದು ಕ್ಯಾಲ್ಸಿಯಂ. ಸೊ ಈ ರೀತಿಯಲ್ಲಿ ನಾವು ಏನು ಸಿಂಬಲ್ಸ್ ಅನ್ನು ಬಳಸ್ತೀವೋ ಆ ಸಿಂಬಲ್ಸು ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ನಮಗೆ 8th ಸ್ಟ್ಯಾಂಡರ್ಡ್ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಎಲ್ಲ ಎಲಿಮೆಂಟ್ಸಿನ ಹೆಸರುಗಳು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಸುಮಾರು ಬಾರಿ ನೀವು ಎಲಿಮೆಂಟ್ಸ್ ಹೆಸರುಗಳು ಗೊತ್ತಿಲ್ಲ ಅಂದ್ರೆ ನಿಮಗೆ ಟೆಕ್ಸ್ಟ್ ಕ್ವೆಶನ್ ಅಲ್ಲೇನೆ ಸುಮಾರು ಕಡೆ ಕೊಟ್ಟಿರ್ತಾರೆ. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ನೀವು ಬರಿತಾ 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 ನಿಮಗೆ ಅಭ್ಯಾಸ ಆಗೋಗುತ್ತೆ. ಓಕೆ, ಈ ಸಿಂಬಲ್ಸ್ನ ಬಳಸ್ಕೊಂಡು ಯಾವುದಾದ್ರೂ ಕಾಂಪೌಂಡ್ ಫಾರ್ಮ್ ಆಗಿದ್ರೆ ಅಥವಾ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಿದ್ರೆ ಅದನ್ನ ನಾವು ಫಾರ್ಮುಲಾ ಅಂತ ಕರಿತೀವಿ. ಸೊ ಈ ಸಿಂಬಲ್ ಅನ್ನೋದು ಯಾವುದಕ್ಕೆ? ಇದು ಎಲಿಮೆಂಟ್ಗೆ ಬಳಸ್ತೀವಿ. ಸಿಂಬಲ್ ಅನ್ನೋದು ಯಾವಾಗಲೂ ಎಲಿಮೆಂಟ್ಗೆ ಬಳಸ್ತಾರೆ. ಅದೇ ಒಂದು ಕೆಮಿಕಲ್ ಫಾರ್ಮುಲಾ ಅಂತ ಇದ್ರೆ ಇದು ಒಂದು ಮಾಲಿಕ್ಯೂಲ್ಗೆ ನಾವು ಯೂಸ್ ಮಾಡುವಂತ ಎಕ್ಸ್ಪ್ರೆಷನ್. ಮಾಲಿಕ್ಯೂಲ್ ಅಂದ್ರೆ ಏನು? ಈಗ ನಾನು ಹೇಳಿದೆ H2O. ಇದು ನೋಡಿ, ಇದು ಹೈಡ್ರೋಜನ್ನ ಸಿಂಬಲ್ಲು, ಇದು ಆಕ್ಸಿಜನ್ನ ಸಿಂಬಲ್ಲು, ಇದು ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ ಅನ್ನೋದು ಲೆಕ್ಕ ಹೇಳ್ತಾ ಇದೆ. ಇಲ್ಲಿ ಆಕ್ಸಿಜನ್ಗೆ ಏನೋ ನಂಬರ್ ಇಲ್ಲ ಅಲ್ವಾ ಇಲ್ಲಿ, ಹಾಗಾದ್ರೆ ಎಷ್ಟಿದೆ ಅಂತ ಅರ್ಥ ಅಂತ ನಿಮಗೆ ಡೌಟ್ ಬರುತ್ತೆ. ಏನೂ ನಂಬರ್ ಇಲ್ಲ ಅಂದ್ರೆ ಒಂದು ನೀವು ತಿಳ್ಕೊಬೇಕಾಗಿದ್ದು ಅದು 1 ಅಂತ ಅರ್ಥ. ನಾನು NaCl ಅಂತ ಬರ್ದಿದ್ರೆ ಸೋಡಿಯಂ 1 ಕ್ಲೋರಿನ್ 1 ಇದೆ ಅಂತ ಅರ್ಥ. ಸೊ ನಾವು ಯಾವಾಗ್ಲೂ ಕೆಮಿಕಲ್ ಫಾರ್ಮುಲಾ ಅಂತ ನಾವು ಬರ್ದಿದ್ದೀವಿ ಅಂದ್ರೆ ಅದರಲ್ಲಿ ಏನೇನು ಎಲಿಮೆಂಟ್ಸ್ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಸಹ ಗೊತ್ತಾಗುತ್ತೆ. ನಾವು ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ, CO2. ಅದೇ ಕಾರ್ಬನ್ ಮೋನಾಕ್ಸೈಡ್ ಆದ್ರೆ CO. ಕಾರ್ಬನ್ ಡೈಆಕ್ಸೈಡ್, ಡೈ ಅಂದ್ರೆ 2, ಡೈಆಕ್ಸೈಡ್ ಆಕ್ಸಿಜನ್ 2 ಇದೆ. ಕಾರ್ಬನ್ ಮೋನಾಕ್ಸೈಡ್, ಮೋನೋ ಅಂದ್ರೆ 1, ಒಂದೇ ಆಕ್ಸಿಜನ್ ಇದೆ. ಇದು 1, ಇದು 1 ಅಂತ ಅರ್ಥ. ಈ ರೀತಿಯಲ್ಲಿ ನೀವು ಕೆಮಿಕಲ್ ಫಾರ್ಮುಲಾಸ್ ಅಲ್ಲಿ ಸುಮಾರು ಆಟ ಆಡೋಕ್ಕೆ ಅವಕಾಶ ಇದೆ. ಈ ಹೆಸರುಗಳು ನಿಮಗೇನೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ಬೋದು. ಯಾವಾಗ್ಲೂ ಈ ಕೆಮಿಕಲ್ ಫಾರ್ಮುಲಾ ಬರೀಬೇಕಾದ್ರೆ ರ್ಯಾಡಿಕಲ್ಸ್ಗೆ ತಕ್ಕಂತೆ ಹೆಸರುಗಳು ಬದಲಾವಣೆ ಆಗುತ್ತೆ. ಒಂದು ಸಿಂಪಲ್ ನೋಡಿ, ಇದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದೆ, ಇದು ಸೋಡಿಯಂ ಕ್ಲೋರೈಡ್ ಅಲ್ವಾ, ಸೋಡಿಯಂ ಕ್ಲೋರೈಡ್. ಅದೇ KCl ಇದೆ ಅನ್ಕೊಳ್ಳಿ, ಇದೇನಾಯ್ತು ಈಗ? ಪೊಟ್ಯಾಷಿಯಂ. Na ಜಾಗದಲ್ಲಿ K ಬಂದಿದೆ. K ಅಂದ್ರೆ ಪೊಟ್ಯಾಷಿಯಂಗೆ ಸಿಂಬಲ್, ಅದು ಪೊಟ್ಯಾಷಿಯಂ ಕ್ಲೋರೈಡ್ ಆಗುತ್ತೆ. ಓಕೆ, ಇದು ಬೇಡ, ಕ್ಯಾಲ್ಸಿಯಂ ಬಂದಿದೆ ಅನ್ಕೊಳ್ಳಿ, CaCl2. ಇದರ ಹೆಸರೇನೀಗ? ಕ್ಯಾಲ್ಸಿಯಂ ಕ್ಲೋರೈಡ್. ಕ್ಯಾಲ್ಸಿಯಂ ಇಲ್ಲ, ಅದ್ರ ಜಾಗದಲ್ಲಿ ಮೆಗ್ನೀಷಿಯಂ ಬಂದಿದೆ ಅನ್ಕೊಳ್ಳಿ, MgCl2, ಮೆಗ್ನೀಷಿಯಂ ಕ್ಲೋರೈಡ್. ಇಲ್ಲ, ಅದ್ರ ಜಾಗದಲ್ಲಿ ಐರನ್ ಬಂದಿದೆ ಅನ್ಕೊಳ್ಳಿ, ಐರನ್
ಕ್ಲೋರೈಡ್. ಸೊ ಯಾವುದೇ ಕೆಮಿಕಲ್ಗೆ ನಾವು ಹೆಸರು ಕೊಡೋದು ಹೇಗೆ ಅಂದ್ರೆ ಅದರಲ್ಲಿರುವಂತಹ ರ್ಯಾಡಿಕಲ್ಸ್ನ ನೋಡಿ ಹೆಸರು ಕೊಡ್ತೀವಿ. ಅದೇ ಇನ್ನೊಂದು ನೋಡಿ, ಈಗ ಕ್ಲೋರೈಡ್ ಕಾಂಪೊನೆಂಟ್ ಸೇಮ್ ಇದೆ, ಮುಂದ್ಗಡೆ ನಾವು ಚೇಂಜ್ ಮಾಡ್ತಾ ಹೋಗಿದ್ವಿ. ಇದಕ್ಕೆ ಈಗ ಉಲ್ಟಾ ಮಾಡೋಣ. ಇದು ನೋಡಿ, NaCl ಅಂದ್ರೆ ನೀವು ಆಲ್ರೆಡಿ ಸೋಡಿಯಂ ಅನ್ನೋದು ಫಿಕ್ಸ್, ಅದು ಕ್ಲೋರೈಡ್ ಅಂತ ನಮ್ಗೆ ಗೊತ್ತಿದೆ. ಈಗ Na ಚೇಂಜ್ ಮಾಡೋದು ಬೇಡ, ಈ ಪಕ್ಕದ ಚೇಂಜ್ ಮಾಡೋಣ. ನೋಡಿ, Na2SO4 ಅಂದ್ರೆ ಇದೇನಾಗುತ್ತೆ, ಸೋಡಿಯಂ ಸಲ್ಫೇಟ್. Na2CO3 ಸೋಡಿಯಂ ಕಾರ್ಬೋನೇಟ್. ಓಕೆ, Na3PO4 ಸೋಡಿಯಂ ಫಾಸ್ಫೇಟ್. NaH ಅಂತ ಇದೆ, ಸೋಡಿಯಂ ಹೈಡ್ರೈಡ್. Na2O ಇದೆ ಅಂತ, ಸೋಡಿಯಂ ಆಕ್ಸೈಡ್. ಸೊ ಇದು ನೋಡಿ, ಇಲ್ಲಿ ಎಲ್ಲಾ ಸೋಡಿಯಂ ಅನ್ನೋದು ಕಾಮನ್ ಇದೆ. ಇದು ಫಸ್ಟ್ ನೇಮ್ ಅಲ್ಲಿ ಮೊದಲನೇ ಹೆಸರಲ್ಲಿ ಮೊದಲನೇ ನೇಮ್ ಅನ್ನೋದು ಚೇಂಜ್ ಆಗ್ಲೇ ಇಲ್ಲ, ರೈಟ್? ಯಾವಾಗ್ಲೂ ಹೆಸರು, ಯಾವುದೇ ಕೆಮಿಕಲ್ಗೆ ಹೆಸರು ಕೊಡ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ವೇಸ್ 2 ಭಾಗ ಇರುತ್ತೆ. ಮೊದಲನೇ ಭಾಗ ಒಂದು ಹೆಸರು, ಎರಡನೇ ಭಾಗ ಇನ್ನೊಂದು ಹೆಸರು ಇರುತ್ತೆ. ಅದನ್ನ ನಾವು ನೋಡಿ ಹೆಸರುಗಳು ಕೊಡ್ಬೋದು. ಕೆಲವು ಬಾರಿ ಅಷ್ಟನ್ನೇ ಕೊಟ್ರೆ ಸಾಕಾಗಲ್ಲ. ಈಗ ಐರನ್ ಕ್ಲೋರೈಡ್ ಅಂತ ನಾವು ಬರೆದುಕೊಟ್ಟಿದ್ರೆ, ಐರನ್ ಕ್ಲೋರೈಡ್ ಬರೀ ಒಂದಲ್ಲ 2 ರೀತಿಯಲ್ಲಿದೆ. ಸೊ ಅದು ಏನು, ಮತ್ತೆ ಅದಕ್ಕೆ ಹೆಸರು ಹೇಗೆ ಕೊಡ್ತೀವಿ ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ. ಹೆಡ್ತಲೆಯಲ್ಲಿ ಒಂದು ಒಳ್ಳೆ ಪ್ರಶ್ನೆ ಬಂದಿದೆ, Na2Cl2 ಅಂತ ಇರುತ್ತಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಕೆಲವು ಕಾಂಪೌಂಡ್ಸ್ ಅಲ್ಲಿ ಆ ಥರ ಇರೋಕ್ಕೆ ಸಾಧ್ಯತೆ ಇದೆ, ಅದನ್ನ ಡೈಮರ್ಸ್ ಅಂತ ಕರಿತೀವಿ. ಅದರ ಬಗ್ಗೆನೂ ನಾನು ಮುಂದಿನ ಕ್ಲಾಸಲ್ಲಿ ನಾನು ಉದಾಹರಣೆಗಳು ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಲಿಸೋಣ. ಬಹುಶಃ ಎಲ್ಲ ವಿಷಯಗಳು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ನಮಗೆ ನೀವು ಪ್ರಶ್ನೆಗಳು ಕಳಿಸ್ಕೊಡಿ, ಅದಕ್ಕೆ ನಾವು ಉತ್ತರ ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟು ನೆಕ್ಸ್ಟ್ ಮುಂದಿನ ಕ್ಲಾಸು ಹೇಳ್ಕೊಡ್ತೀನಿ. ಕೈಲಾಸ್ ಅನ್ನೋರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ. ಇದಕ್ಕೂ ಒಂದಷ್ಟು ಟೆಕ್ನಿಕ್ಸ್ ಇದೆ. ಸುಮಾರು ಬಾರಿ ನಾವು ಬರಿತಾ ಅಭ್ಯಾಸ ಮಾಡ್ತಾ ನೆನಪಾಗುತ್ತೆ. ಆ ನೆನ್ಪಿಟ್ಕೊಳ್ಳೋಕ್ಕೂ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ಈ ಹೆಸರಿಗೆ, ಪ್ರತಿಯೊಂದು ಹೆಸರಿಗೆ ಮೂಲ ಏನು, ಈ ಹೆಸರು ಎಲ್ಲಿಂದ ಬಂದಿದೆ ಅಂತ ನಾನು ತಿಳ್ಕೊಂಡ್ರೆ ನನಗೆ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಗುತ್ತೆ. ಓಕೆ, ಹೆಡ್ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಆಟಮ್ನಲ್ಲಿ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇರುತ್ತಲ್ಲ, ಅದೇ ರೀತಿಯಲ್ಲಿ ಪ್ರೋಟಾನ್ ಒಳಗೆ ಏನಾದರೂ ಇರುತ್ತಾ? ಹೌದು, ಇರುತ್ತೆ. ಪ್ರೋಟಾನ್ ಒಳಗೆ, ಪ್ರೋಟಾನ್ ಅನ್ನೋದು ನಾವು ಹೊರಗಡೆಯಿಂದ ನೋಡೋಕ್ಕೆ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಆದರೆ ಅದು ಒಂದು ಪಾರ್ಟಿಕಲ್ ಅಂತ ನಾವು ಕರಿತೀವಿ. ಆ ಪ್ರೋಟಾನ್ ಮುರಿದ್ರೆ ಇನ್ನೊಂದು 3 ಪಾರ್ಟಿಕಲ್ಸ್ ಆಗಿ ಡಿವೈಡ್ ಆಗುತ್ತೆ. ನ್ಯೂಟ್ರಾನ್ ಸಹ ಅದೇ ತರ ಮುರಿದ್ರೆ ಮತ್ತೆ ಇನ್ನೊಂದು 3 ಪಾರ್ಟಿಕಲ್ಸ್ ತರ ಡಿವೈಡ್ ಆಗುತ್ತೆ. ಸರಿ, ಈಗ ಬಂದಿರೋ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದನ್ನ ನಾವು ಈ ಪಾರ್ಟಿಕಲ್ಸ್ನ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಎಲಿಮೆಂಟ್ರಿ ಅಂದ್ರೆ ಮೂಲ, ಆ ಪಾರ್ಟಿಕಲ್ಸ್ ಇಂದಾನೇ ಬೇರೆವೆಲ್ಲ ತಯಾರಿಕೆ ಆಗಿದೆ ಅಂತ. ಸರಿ, ಈ ಪಾರ್ಟಿಕಲ್ ಯಾವುದರಿಂದ ತಯಾರಿಕೆ ಆಗಿದೆ ಅನ್ನೋದು ಇನ್ನೂ ವಿಜ್ಞಾನಿಗಳಿಗೆ ಸೂಕ್ತ ಉತ್ತರ ಸಿಕ್ಕಿಲ್ಲ, ಇನ್ನೂ ಅದು ತಿಳ್ಕೊಳ್ಳೋದ್ರಲ್ಲಿ ಇದ್ದಾರೆ. ಸೊ ಒಂದು ಎಲಿಮೆಂಟ್ ಒಳಗಡೆ ಆಟಮ್ ಇದೆ ಅಂತ ತಿಳ್ಕೊಳ್ಳೋಕೆ ನಮಗೆ ಸಾವಿರಾರು ವರ್ಷ ಬೇಕಾಯ್ತು. ಆಟಮ್ ಒಳಗಡೆ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇದೆ ಅಂತ ತಿಳ್ಕೊಳ್ಳೋಕೆ ಹೆಚ್ಚು ಕಮ್ಮಿ ಒಂದು 100 ವರ್ಷ ಬೇಕಾಯ್ತು.
ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ನ್ಯೂಟ್ರಾನ್ ಒಳಗೆ ಬೇರೆ ಬೇರೆ ಕಣಗಳಿದೆ ಅಂತ ತಿಳ್ಕೊಳಕ್ ಒಂದು 50 ವರ್ಷ ಬೇಕಾಯ್ತು. ಆ ಪ್ರೋಟಾನ್ ಒಳಗಡೆ ಏನಿದೆ, ಆ ಪಾರ್ಟಿಕಲ್ಸ್ ಇದೆಯಲ್ಲ, ಎಲಿಮೆಂಟರಿ ಪಾರ್ಟಿಕಲ್ಸ್ ಅಂತ ಏನ್ ಕರಿತೀವೋ ಅದರ ಒಳಗೆ ಏನಿದೆ ಅಂತ ಇವತ್ತಿನ ಸಂಶೋಧನೆ ನಡೀತಾ ಇದೆ. ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಸೊ ಸಂಜೆ ಮತ್ತೆ 7 ಗಂಟೆಗೆ ಗಣಿತದ ತರಗತಿ ಇರುತ್ತೆ. ಆ ಟೈಮಲ್ಲಿ ಎಲ್ಲರೂ ಸೇರ್ಕೊಳ್ಳಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ನಿಲ್ಲಿಸೋಣ. ಧನ್ಯವಾದಗಳು.